ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್. ಇವತ್ತಿನ ಪ್ರಮುಖ ವಿಷಯಕ್ಕೆ ಉತ್ತರ ಕೊಡಿ ಅಂತ ಕೇಳೋ ಸಮಯ ಇದು. ನಾನು ನಿಖಿಲ್ ಜೋಶಿ. ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತಹ ಆ ಒಂದು ವಿಷಯ ಅಂದ್ರೆ ಅದು ಮತಾಂತರ ನಿಷೇಧ ಕಾಯ್ದೆ. ಇಲ್ಲಿ ಹಲವಾರು ಪ್ರಶ್ನೆಗಳಿಗಿನ್ನ ಹೆಚ್ಚು ಸಂಶಯ ಮತ್ತೆ ಆತಂಕ. ಸರ್ಕಾರದ ಜವಾಬ್ದಾರಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಸಂಶಯವನ್ನ ನಿವಾರಿಸಬೇಕು, ಆತಂಕವನ್ನ ದೂರ ಮಾಡಬೇಕು. ಹೇಗಪ್ಪ ಮಾಡೋದಿದು? ಒಂದು ಕಡೆ ವಿಪಕ್ಷ ಕೋರ್ಟ್ ಮೆಟ್ಟಿಲೇರೋದಕ್ಕೆ ರೆಡಿಯಾಗಿದೆ, ಮತ್ತೊಂದು ಕಡೆ ವಿಪಕ್ಷದ ಒಗ್ಗಟ್ಟನ್ನ ನೋಡಿ ಸರ್ಕಾರ ಒಂದು ನಿಮಿಷ ಈ ಒಂದು ನಿರ್ಧಾರದ ಬಗ್ಗೆ ಪರಿಷ್ಕರಿಸುವಂತ ಅನಿವಾರ್ಯತೆ ಬಂದುಬಿಡ್ತಾ. ಹೋಲಿಕೆ ಅನ್ನೋದು ಸಹಜ. ಇದು ಮೊದಲನೇ ರಾಜ್ಯ ಅಲ್ಲ ಕರ್ನಾಟಕ ಎಲ್ಲಿ ಮತಾಂತರ ನಿಷೇಧ ಕಾಯ್ದೆ ತರ್ತಿರುವಂಥದ್ದು. ಮೊದಲನೇ ರಾಜ್ಯ ಇದಲ್ಲ. ಈಗ ಸದ್ಯಕ್ಕೆ ಮಸೂದೆ ರೂಪದಲ್ಲಿ ಇದೆ ಅದು ಆ ಹಂತದಲ್ಲಿ. 1967ರಲ್ಲಿ ಒರಿಸ್ಸಾ, 68ರಲ್ಲಿ ಮಧ್ಯಪ್ರದೇಶ್, 78ರಲ್ಲಿ ಅರುಣಾಚಲ್ ಪ್ರದೇಶ್, ಹೀಗೆ 2019 ತನಕ 10ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಇದು ಜಾರಿಗೆ ತಂದಾಗಿದೆ. ಕಾನೂನಾಗಿ ಇದು ಅಲ್ಲಿ ಜಾರಿಗೆ ತಂದಾಗಿದೆ. ಪ್ರಶ್ನೆ ಏನು ಅಂದ್ರೆ ಹೋಲಿಕೆ. ಒಂದು ಕರ್ನಾಟಕಕ್ಕೂ ಗುಜರಾತ್ ಮತ್ತೆ ಉತ್ತರ ಪ್ರದೇಶ್, ಈ ಕಾನೂನಿನ ಅಂಶಗಳಲ್ಲಿ ಹೋಲಿಕೆ ಮಾಡೋದು ಸಹಜ. ಆ ಹೋಲಿಕೆ ಆಗ್ತಿದೆ ಕೂಡ. ಅಲ್ಲಿ ಇರೋದಕ್ಕಿಂತ ಪ್ರಬಲವಾದಂಥ ಇನ್ನು ಕಠಿಣವಾದಂಥ ಅಂಶಗಳನ್ನು ಹೊಂದಿರುವಂಥ ಕಾನೂನನ್ನ ಕರ್ನಾಟಕದಲ್ಲಿ ತರೋದಕ್ಕೆ ಕಾರಣವಾದರೂ ಏನು? ಶಾಸಕರ ಅಮ್ಮನೇ ಉಳಿಲಿಲ್ಲ, ಇಲ್ಲಿ ಮತಾಂತರಕ್ಕೆ ಒಳಗಾಗ್ಬಿಟ್ರು. ಹೀಗಿದ್ದಾಗ ಇಲ್ಲಿ ಕಠಿಣ ಅಂಶಗಳು ಬೇಕಾಗಿತ್ತಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ. ಇನ್ನು ಒಂದೇ ಒಂದು ಸಮುದಾಯವನ್ನ ಗುರಿಯಾಗಿಸಿ ಈ ಕಾಯ್ದೆಯನ್ನ ತರ್ತಿದ್ದೀರಿ ನೀವು ಜಾರಿಗೆ ಅನ್ನೋ ಒಂದು ಈ ಆರೋಪ ಇದೆಯಲ್ಲ, ಇದನ್ನ ಹೇಗೆ ದೂರ ಮಾಡುತ್ತೆ ಸರ್ಕಾರ? ಒಟ್ನಲ್ಲಿ ಈ ಎಲ್ಲ ಆಗು ಹೋಗುಗಳ ನಡುವೆ ನಡೀತಿದೆ ಒಂದು ಯುದ್ಧ. ಅದೇನಾ ಧರ್ಮಯುದ್ಧ ಅನ್ನೋ ಪ್ರಶ್ನೆ ಹಾಗೂ ಇವತ್ತಿನ ಚರ್ಚೆಯ ವಿಷಯ ಕೂಡ ಧರ್ಮಯುದ್ಧ. ಇನ್ನ ಈ ಚರ್ಚೆ ವಿಷಯದ ಪ್ರಮುಖ ಪ್ರಶ್ನೆಗಳು ಈ ರೀತಿ. ಅಂತರ ಧರ್ಮೀಯ ಮದುವೆಗಳಿಗೆ ಈ ಮಸೂದೆ ಸವಾಲಾಗುತ್ತಾ? ಅಂದ್ರೆ ಇದು ಅಡ್ಡಿಪಡಿಸೋದಿಲ್ಲ, ಬಹಳ ಸ್ಪಷ್ಟ ಇದೆ ಸವಾಲು. ಅಂದ್ರೆ ಇಲ್ಲಿ ಮಾಡಬೇಡಿ ಅಂತ ಹೇಳ್ತಿಲ್ಲ, ಮಾಡಿದ್ರೆ ಕಂಡೀಷನ್ಸ್ ಅಪ್ಲೈ, ಅದನ್ನ ಪಾಲಿಸಿ ನೀವು ಮಾಡಿ, ಯಾರು ಬೇಡ ಅಂತಾರೆ. ಆದರೆ ಇದಕ್ಕೆ ಒಂದು 10 ಸಬ್ ಪ್ರಶ್ನೆಗಳಿದೆ. ಚರ್ಚೆ ಅವಧಿಯಲ್ಲ, ಅದನ್ನ ನಾನು ನಿಮ್ಮ ಮುಂದೆ ತರ್ತೀನಿ. ಒಂದು ಧರ್ಮ ಗುರಿ ಅಲ್ಲ ಎಂದು ಮನವರಿಕೆ ಮಾಡೋದು ಹೇಗೆ? ಈಗ ಇಲ್ಲಿವರೆಗೂ ಮತಾಂತರ ಅಂತ ಆಗ್ತಿರೋದು ಬರೀ ಕ್ರೈಸ್ತ ಧರ್ಮಕ್ಕೋ ಅಥವಾ ಬೌದ್ಧ ಧರ್ಮಕ್ಕೋ ಅಥವಾ ಇಸ್ಲಾಮಿಗೋ ಒಂದು ಅಂತ ಇಲ್ವಲ್ಲ, ಎಲ್ಲದಕ್ಕೂ ಆಗ್ತಿರ್ಬೇಕಾದ್ರೆ ಕ್ರೈಸ್ತ ಧರ್ಮದವರಲ್ಲಿ ವಿಶೇಷವಾದ ಆತಂಕ ಇರೋದಕ್ಕೆ ಕಾರಣವಾದ್ರೂ ಏನು? ಆಧಾರವೇನು ಅಂತೀನಿ ಈ ಆತಂಕಕ್ಕೆ? ಇನ್ನು ಕಾನೂನಾತ್ಮಕವಾಗಿ ಮಸೂದೆ ಮುಂದಿರುವ ಸವಾಲುಗಳೇನು? ಈಗ ಗುಜರಾತ್ ಹೈಕೋರ್ಟ್ ಮಸೂದೆ ಅಥವಾ ಇದನ್ನ ಕಾಯ್ದೆಯಾಗಿ ಜಾರಿಗೆ ತಂದಿರೋದ್ರಲ್ಲಿ ಗುಜರಾತ್ ಹೈಕೋರ್ಟ್ ಯಾವ ಸ್ಟೇಯನ್ನು ಕೊಟ್ಟಿಲ್ಲ. ಆದರೆ ಈ ಕಾಯ್ದೆಯ ಕೆಲವೊಂದಷ್ಟು ಅಂಶಗಳು ಸಾಂವಿಧಾನಿಕ ಆಶ್ವಾಸನೆಗಳಿಗೆ ವಿರುದ್ಧ ಇದ್ದಾವೆ ಅಂತ ಹೇಳಿ ಪರಿಷ್ಕರಿಸಿ ಅಂತ ಕೆಲವೊಮ್ಮೆ ಸಲಹೆ ಕೊಟ್ಟಿದ್ರೆ, ಇನ್ನ ಕೆಲವೊಂದಷ್ಟು ಕ್ಲಾಸ್ ಅನ್ನ ಸ್ಟೇ ಮಾಡಿದೆ. ಯಾಕೆ? ಕರ್ನಾಟಕಕ್ಕೂ ಅದಕ್ಕೂ ಹೋಲಿಕೆ ಮಾಡಿದಾಗ ಇಲ್ಲಿರುವಂಥ ಸವಾಲುಗಳೇನು ಕಾನೂನಾತ್ಮಕವಾಗಿ ಅದನ್ನ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಸಾಮಾಜಿಕ ಹಾಗೂ ಕಾನೂನಾತ್ಮಕ ಮತಾಂತರಕ್ಕೆ ವ್ಯತ್ಯಾಸವೇನು? ಸೀದಾ ಹೇಳಬೇಕು ಅಂದ್ರೆ ಒಬ್ಬ ಲೇಮೆನ್, ಕಾನೂನಿನ ಹೆಚ್ಚಿನ ತಿಳುವಳಿಕೆ ಇಲ್ಲದೆ ಇರುವಂತಹ ನನ್ನಂಥವನಿಗೆ ಏನ್ ಅನ್ಸುತ್ತಪ್ಪ, ಸಾಮಾಜಿಕವಾಗಿ ಕನ್ವರ್ಟ್ ಆಗೋದು, ಮತಾಂತರವಾಗೋದು ಏನೋ ಬರೀ ಸಾಮಾಜಿಕವಾಗಿ ಆಗೋದು, ಅದು ಪೇಪರ್ನಲ್ಲೇನು ನಾನೇನು ಹೋಗಿ ದಾಖಲಾತಿ ಕೊಡೋದಿಲ್ಲ, ನನಗೇನು ಬೇಡ, ನಾನು ಇಲ್ಲಿವರೆಗೂ ಗಣೇಶನ್ಗೆ ಪೂಜಿಸ್ತಿದ್ದೆ, ಈಗ ಹೋಗಿ ನಾನು ಜೀಸಸ್ನ ಪೂಜಿಸ್ತೀನಿ, ಅದು ನನ್ನ ಇಚ್ಛೆ, ನಾನೇನು ನನ್ನನ್ನೇ ನಾನು ಕ್ರಿಶ್ಚಿಯನ್ ಅಂತ ಕರ್ಕೋತೀನಿ, ಅದೆಲ್ಲ ಎರಡನೇದು. ಬಟ್ ದಾಖಲೆ ಮೇಲೆ ನಾನು ಇನ್ನೂ ಹಿಂದೂ ಆಗೇ ಉಳಿದಿರ್ತೀನಿ. ಇದು ಸಾಮಾಜಿಕ ಆಯಿತು, ಕಾನೂನಾತ್ಮಕವಾಗಿ ಆಗಲಿಲ್ಲ. ಇದರ ಅಪಾಯಗಳೂ ಇದೆ. ಏನು ಅಂತ ಚರ್ಚೆ ಮೂಲಕ ತಿಳ್ಕೊಳ್ಳೋ ಪ್ರಯತ್ನ. ರಾಜ್ಯದ ಬಹಳ ಮುಖ್ಯವಾದ ಪ್ರಶ್ನೆ, ಕೊನೆಯಲ್ಲಿದ್ರೂ ಕೂಡ ಮುಖ್ಯವಾದ ಪ್ರಶ್ನೆ, ರಾಜ್ಯದ ಪ್ರಗತಿಪರ ಇಮೇಜ್ಗೆ ಮಸೂದೆಯಿಂದ ಧಕ್ಕೆ ಆಗುತ್ತಾ? ಇಲ್ಲಿವರೆಗೂ ನಾವು ನೋಡ್ತಿದ್ದೀವಿ, ಇಡೀ ದೇಶದಿಂದ ಎಲ್ಲ ಕಡೆಯಿಂದ ಜನ ಬರ್ತಾರೆ, ಇಲ್ಲಿ ತಮ್ಮ ಜೀವನವನ್ನು ಕಟ್ಕೊಳ್ತಾರೆ, ಇಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳು ಮಾಡ್ತಾರೆ, ಇಷ್ಟೆಲ್ಲ ನಡೀತಿದೆ. ಆದರೆ ಇನ್ನು ಮುಂದೇನೂ ಹಾಗೆ ಉಳಿಯತ್ತಾ?
ಕರ್ನಾಟಕ ಕೂಡ UP ಥರ ಆಗ್ತಿದೆ ಅನ್ನೋ ಆರೋಪ ಇದೆಯಲ್ಲ, ಇದಕ್ಕೆ ಸಾರ್ವಜನಿಕರು ಮತ್ತು ಸರ್ಕಾರ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ? ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನ್ನ ಜೊತೆ ಇವತ್ತು ಸ್ಟುಡಿಯೋನಲ್ಲಿ ಮಧು ರಾವ್ ಅವರಿದ್ದಾರೆ. ಇವರು ವಕೀಲರಿದ್ದಾರೆ. ನಮಸ್ಕಾರ ಮಧುರಾವ್ ಅವರೇ, ಸ್ವಾಗತ ನಿಮಗೆ. ಮೈಸೂರಿಂದ ವಿನಯ್ ಶ್ರೀನಿವಾಸ್ ಅವರಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರು. ನಮಸ್ಕಾರ ವಿನಯ್, ಸ್ವಾಗತ ನಿಮಗೆ. ಇದೇ ವಿಷಯದಲ್ಲಿ ನಾವು ಹಿಂದೊಮ್ಮೆ ಚರ್ಚೆ ಮಾಡಿದಾಗ ವಿನಯ್ ಅವರು ನಮ್ಮ ಜೊತೆ ಇದ್ದರು. ಹಾಗಾಗಿ ವಿನಯ್ ಅವರ ನಿಲುವೇನು ಅನ್ನೋದು ನನಗೆ ತಕ್ಕ ಮಟ್ಟಿಗೆ ಗೊತ್ತಿದೆ. ಆದರೆ ಮಧು ರಾವ್ ಅವರ ನಿಲುವೇನು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಮೊದಲು ಅವರಿಂದಾನೇ ಶುರು ಮಾಡ್ತೀನಿ. ಸಿಂಪಲ್ ಪ್ರಶ್ನೆ ಕೇಳ್ತೀನಿ ಸರ್. ಮದುವೆಗೆ ಅಡ್ಡಿ ಆಗುತ್ತೆ, ಇನ್ನೊಂದಾಗುತ್ತೆ, ಮತ್ತೊಂದಾಗುತ್ತೆ, ಚರ್ಚೆ ಮಾಡೋಣ. ಅವಶ್ಯಕತೆ ಇತ್ತಾ ಅಂತ ಕೇಳ್ತೀನಿ. ಖಂಡಿತವಾಗ್ಲೂ ಅವಶ್ಯಕತೆ ಇತ್ತು, ಇದೆ. ಯಾಕೆಂದರೆ ಒಂದು ಪ್ರಥಮತವಾಗಿ ಹೇಳ್ತೀನಿ, ಇದು ನಾನು ನೋಡ್ತಿರೋ ಹಾಗೆ ಎಲ್ಲ ಕಡೆ ಹಬ್ತಿರೋದು ಏನಪ್ಪ ಅಂದರೆ ಇದು ಮತಾಂತರ ನಿಷೇಧ ಅಂತ. ಇದು ಮತಾಂತರ ನಿಷೇಧ ಅಂತೂ ಅಲ್ಲ, ಇಟ್ ಈಸ್ ಅ ರೆಗ್ಯುಲೇಷನ್. ನೋ ಒನ್ ಹ್ಯಾಸ್ ಟೋಲ್ಡ್ ಇಟ್ ಈಸ್ ಪ್ರೊಹಿಬಿಷನ್. ಇಟ್ ಇಸ್ ನಾಟ್ ಅ ಪ್ರೊಹಿಬಿಷನ್. ಎಲ್ಲ ಇದು ತಪ್ಪರ್ಥ. ಸೊ ಹಾಗಾಗಿ ಜನತೆಗೆ ಏನು ಅರ್ಥ ಆಗಬೇಕು ಅಂದರೆ, ಪ್ರಥಮತವಾಗಿ ಪ್ರೊಹಿಬಿಷನ್ ಇಲ್ಲ, ಇದು ಓನ್ಲಿ ಅ ರೆಗ್ಯುಲೇಷನ್. ಇದು ಮತಾಂತರ ನಿಷೇಧ ಕಾಯ್ದೆ ಅಲ್ಲ, ಅದನ್ನ ಸರ್ಕಾರನೇ ಕರಿತಿರೋ ಹಾಗೆ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ರಕ್ಷಣಾ ವಿಧೇಯಕ. ದಾಟ್ಸ್ ಇಟ್. ರೈಟ್. ಇಂಗ್ಲೀಷಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಕರ್ನಾಟಕ ಪ್ರೊಟೆಕ್ಷನ್ ಆಫ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಆ್ಯಕ್ಟ್. ಗೊತ್ತಾಯ್ತು. ಸೊ ದೇರ್ ಫೋರ್ ಒಂದೇ ಒಂದು ಅಂಶ ನಾನು ಹೇಳಬೇಕು ಸ್ಟಾರ್ಟಿಂಗಲ್ಲಿ ಅಂತ ಹೇಳಿದ್ರೆ, ರೈಟ್ ಟು ಪ್ರೊಫೆಸ್ ಫ್ರೀಡಮ್ ಆಫ್ ರಿಲಿಜನ್ ಕೊಟ್ಟಿದೆ, ಹೌದು. ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನು ಬೇರೆಯವ್ರಿಗೆ ಹೇಳಬಹುದು. ಆದರೆ ಅದನ್ನು ಆಮಿಷಕ್ಕೆ ಒಳಮಾಡಿ ನೀವು ಹೀಗೆ ಮಾಡ್ತೀವಿ, ನಿಮಗೆ ಒಂದು ಕೆಲಸ ಕೊಡಿಸ್ತೀವಿ, ಇಲ್ಲ ಸ್ಕೂಲಲ್ಲಿ ಏನೋ ಒಂದು ಎಜುಕೇಷನ್ಗೋಸ್ಕರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿಸ್ಬಾರ್ದು ಅನ್ನೋದು ಒಂದು ದೊಡ್ಡ ಅರ್ಥ ನಾವೇನು ಕಲ್ಪಿಸ್ಕೋಬೇಕಾಗಿರೋದು ಈ ಬಿಲ್ಲಿಂದ. ಸೊ ಹಾಗಾಗಿ ಇಟ್ಸ್ ಓನ್ಲಿ ಅ ರೆಗ್ಯುಲೇಷನ್ ಆಫ್ ದಿಸ್ ಆ್ಯಕ್ಟ್ ಓನ್ಲಿ ಬ್ರಿಂಗ್ಸ್ ರೆಗ್ಯುಲೇಷನ್. ಇಟ್ ಇಸ್ ನಾಟ್ ಅ ಪ್ರೊಹಿಬಿಷನ್. ಸೊ ದಟ್ ಈಸ್ ಫಸ್ಟ್ ಥಿಂಗ್ ವಿಚ್ ಐ ನೀಡ್ ಟು ನಾವು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಸರ್, ವಿ ಹ್ಯಾವ್ ಆರ್ಟಿಕಲ್ 25 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ನಾನು ಯಾಕಂದ್ರೆ ಇದು ಕಾನೂನಾತ್ಮಕವಾದ ಒಂದು ಡಿಬೇಟ್ ಆಗಿರೋದ್ರಿಂದ ಐ ಥಾಟ್ ಐ ವಿಲ್ ಬ್ರಿಂಗ್ ಮೈ ಕಾನ್ಸ್ಟಿಟ್ಯೂಷನ್. ಇಲ್ಲ, 25, 26, 27, 28 ಇನ್ನೋವೇ ಇದೆಲ್ಲ ಅಪ್ಲೈ ಆಗುತ್ತೆ. ಹೌದು. ನೀವು ಆರ್ಟಿಕಲ್ 25ನೇ ನೋಡಿ. ಯಾಕಂದ್ರೆ ಜನಕ್ಕೆ ಏನು ಗೊತ್ತಾಗಬೇಕು ಅಂತ ಹೇಳಿದ್ರೆ, ಆರ್ಟಿಕಲ್ 25ನಲ್ಲಿ ಹೇಳ್ತಾರೆ ಫ್ರೀಡಮ್ ಆಫ್ ಕಾನ್ಷಿಯನ್ಸ್ ಆ್ಯಂಡ್ ಫ್ರೀ ಪ್ರೊಫೆಷನ್, ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪಗೇಷನ್ ಆಫ್ ರಿಲಿಜನ್ ಇಸ್ ಅಲೌಡ್. ಎಸ್. ಅದರಲ್ಲಿ ಎಲ್ಲ ಹೇಳ್ಬಿಡ್ತೀನಿ. ಅದ್ರ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸಬ್ಜೆಕ್ಟ್ ಟು ಪಬ್ಲಿಕ್ ಆರ್ಡರ್. ಈ ಥರ ಆಮಿಷಕ್ಕೆ ಒಳ ಮಾಡಿ ನೀವು ನಿಮಗೆ ಒಂದು ಸ್ಕೂಲಲ್ಲಿ ಏನೋ ಒಂದು ಸೀಟ್ ಕೊಡಿಸ್ತೀನಿ, ನಿಮಗೆ ಕೆಲಸ ಕೊಡಿಸ್ತೀನಿ, ಆ ಥರ ಅಂತ ಹೇಳಿ ನೀವು ಒಬ್ಬ ಮನುಷ್ಯನನ್ನು ಬೇರೆ ಧರ್ಮದಿಂದ ಈ ಧರ್ಮಕ್ಕೆ ನೀವು ಎಳಿತಿದ್ದೀನಿ ಅಂತ ಹೇಳಿದ್ರೆ ಇಟ್ ಅಫೆಕ್ಟ್ಸ್ ಪಬ್ಲಿಕ್ ಆರ್ಡರ್. ಈ ಒಂದು ರೀಸನ್ನಿಂದ ಈ ಒಂದು ಕಾಯ್ದೆ ಬರೋದು ಅವಶ್ಯಕ. ವಿನಯ್, ಸೀಟ್ ಕೊಡಿಸ್ತೀನಿ, ಇನ್ನೆಲ್ಲೋ ಕೆಲಸ ಕೊಡಿಸ್ತೀನಿ, ಆಟೋ ಕೊಡಿಸ್ತೀನಿ, ಮನೆಗೆ ಪ್ರತಿ ತಿಂಗಳು ಅಕ್ಕಿ ಕೊಡ್ತೀನಿ, ಅಕ್ಕಿ ಮೂಟೆನೇ ಕೊಟ್ಟುಬಿಡ್ತೀನಿ, ಈ ರೀತಿಯ ಆಶ್ವಾಸನೆಗಳಿಂದ ಮತಾಂತರ ಆದರೆ ಅದು ಇನ್ನು ಮುಂದೆ ಅಲೌಡ್ ಇರೋದಿಲ್ಲ ಅನ್ನೋ ರೀತಿನಲ್ಲಿ ಇದೆ ಈ ಕಾನೂನು, ಈ ಮಸೂದೆ. ಅಟ್ ದಿಸ್ ಪಾಯಿಂಟ್ ಮಸೂದೆ ಇದರಲ್ಲಿ ತಪ್ಪು ಅಂತ ನೀವು ಎಲ್ಲಿ ಹುಡುಕ್ತಿದ್ದೀರಿ? ಏನು ಕಾಣ್ತಿದೆ ನಿಮಗೆ ಅಂತ? ಅಲ್ಲ ನಿಖಿಲ್, ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಕಾನೂನು ಮಾಡಬೇಕಾದ್ರೆ ಅದಕ್ಕೊಂದು ರ್ಯಾಷನಲ್ ಬೇಸಿಸ್ ಇರಬೇಕು, ಅದಕ್ಕೊಂದು ಆಧಾರ ಇರಬೇಕು. ಮೊದಲನೇದಾಗಿ ಇಲ್ಲಿ ಮತಾಂತರ ಇವರು ಆಮಿಷಗಳು ತೋರಿಸಿ ಅಥವಾ ಒಂದು ಒತ್ತಡದಿಂದ ಮತಾಂತರ ಅಂತೆಲ್ಲ ಹೇಳ್ತಿದ್ದಾರಲ್ಲ, ಇದಕ್ಕೆ ಒಂದು ಆಧಾರನೇ ಇಲ್ಲ. ನೋಡಿ, ನೀವು ಗೂಳಿಹಟ್ಟಿ ಶೇಖರ್ ಅವ್ರ ತಾಯಿ ಮತ್ತು ಆ ಒಂದು ತಾಲೂಕಿನ ಒಂದು ಮತಾಂತರದ ಒಂದು ಅಲಿಗೇಷನ್ಸೇ ತಗೊಳ್ಳಿ. ತಹಶೀಲ್ದಾರೇ ರಿಪೋರ್ಟ್ ಹಾಕಿದ್ದಾರೆ. ಅವರು ಫಸ್ಟ್ ಆಫ್ ಆಲ್ ತಹಶೀಲ್ದಾರು ಮನೆಗೆ ಹೋಗಿ ಅವ್ರ ಮನೇಲಿ ಯಾವ ಕ್ಯಾಲೆಂಡರ್ ಇದೆ, ಯಾವ ದೇವ್ರ ಫೋಟೋ ಇದೆ ಅಂತೆಲ್ಲ ಚೆಕ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಆ ರೀತಿ ಎಲ್ಲ ಹೋಗಿ ಚೆಕ್ ಮಾಡೋದು ಇದೆಲ್ಲ. ಬಟ್ ಏನೇ ಅವ್ರು ಚೆಕ್ ಮಾಡಿ ಅವ್ರು ಹೇಳಿರೋದು ಇವರೆಲ್ಲ ಮತಾಂತರ ಆದವರು ಅವರು ಒಂದು ಸ್ವಇಚ್ಛೆಯಿಂದ ಮತಾಂತರ ಮಾಡಿದ್ದಾರೆ ಅಂತ. ಸೊ ಫಸ್ಟ್ ಆಫ್ ಆಲು ಈ ಫ್ರಾಡ್ಯುಲೆಂಟ್ ಮತಾಂತರ ಆಗೋದು, ಈ ಒಂದು ಒತ್ತಡದಿಂದ ಮತಾಂತರ ಆಗೋದು, ಇವೆಲ್ಲ ಇದೇ ಸುಳ್ಳು. ಇದಕ್ಕೆ ಆಧಾರನೇ ಇಲ್ಲ. ಕರ್ನಾಟಕ ಸರ್ಕಾರ ಒಂದೂ ಸಹ ಆಧಾರ ತೋರಿಸಿಲ್ಲ. ಎರಡನೇದು ಇವ್ರು ಹೇಳ್ತಿದ್ದಾರಲ್ಲ, ನಾನು ಸೀಟ್ ಕೊಡಿಸ್ತೀನಿ ಅಂತ ಹೇಳಿ ಮತಾಂತರ ಮಾಡ್ತಾರೆ ಅಂತ. ಎಲ್ಲಿದೆ ಸಾಕ್ಷಿ? ನೋಡಿ, ನಾನು ಒಂದು ಕ್ರಿಶ್ಚಿಯನ್ ಸ್ಕೂಲಲ್ಲೇ ಓದಿದ್ದೀನಿ. ನಮಗೆ ಒಂದು ದಿವಸನೂ ನೀವು ಕನ್ವರ್ಟ್ ಆಗಿ ಅಂತ ನಾನು 12 ವರ್ಷ ಓದಿದ್ದೀನಿ ಆ ಸ್ಕೂಲಲ್ಲಿ.
ನಮ್ಗೆ ಒಂದು ದಿವಸನೂ ನನಗೆ ಆಗಲಿ ಅಥವಾ ಯಾರಿಗೇ ಆಗಲಿ ಯಾರು ಕನ್ವರ್ಟ್ ಮಾಡಿ ಅಂತ ಹೇಳಿಲ್ಲ. ಎಷ್ಟೋ ಮಿಷನರಿ ಸ್ಕೂಲ್ಗಳಿದ್ದಾವೆ, ಆ ಮಿಷನರಿ ಸ್ಕೂಲ್ಗಳಿಂದ ಎಷ್ಟೋ ಜನಕ್ಕೆ ಎಜುಕೇಷನ್ ಸಿಗ್ತಾ ಇದೆ. ಯಾವುದೋ ಒಂದು ಕನ್ವರ್ಷನ್ ಎವಿಡೆನ್ಸೇ ಇಲ್ಲ. ನೀವು ಪಾಪ್ಯುಲೇಷನ್ ತಗೊಳ್ಳಿ ನಿಖಿಲ್, ಪ್ರತಿ ಸೆನ್ಸಸ್ ಕಳೆದ 5 ದಶಕಗಳಿಂದ ಪಾಪ್ಯುಲೇಷನ್ ತಗೊಳ್ಳಿ, ಎಲ್ಲಿ ಕ್ರಿಶ್ಚಿಯನ್ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಆಗಿದೆ? ಇಷ್ಟು ಮತಾಂತರ ಅಂತ ಇವ್ರು ಹೇಳ್ತಿರ್ಬೇಕಾದ್ರೆ ಪಾಪ್ಯುಲೇಷನ್ ಜಾಸ್ತಿ ಆಗಿರ್ಬೇಕಲ್ಲ, ಜನಸಂಖ್ಯೆ ಜಾಸ್ತಿ ಆಗಿರಬೇಕು. ಸೊ ಒಂದು ಫೋರ್ಸ್ಫುಲ್ ಕನ್ವರ್ಷನ್ ಹೆಂಗೆ ಯಾರಾದರೂ ನೀವು ಹೆಂಗೆ ಒತ್ತಡದಿಂದ ಕನ್ವರ್ಟ್ ಮಾಡ್ತೀರಾ ನಿಖಿಲ್? ನಾನೇನು ನಿಮಗೆ ಚೂರಿ ತೋರಿಸ್ಬಿಟ್ಟು ನೀನು ಇವತ್ತಿಂದ ಎಕ್ಸ್ ದೇವ್ರ ಬದಲು ವೈ ದೇವ್ರಿಗೆ ಬೇಡ್ಕೋ, ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ನೀವು ಇಟ್ಕೊಂತೀರಾ ನಿಖಿಲ್? ಒತ್ತಡದಿಂದ ಯಾರಿಗಾದ್ರೂ ಮತಾಂತರ ಮಾಡೋಕ್ಕಾಗತ್ತಾ? ಧರ್ಮ ಅಥವಾ ಒಂದು ಫೇತ್ ಅನ್ನೋದು ಅವರೊಂದು ವೈಯಕ್ತಿಕ ಅವರ ಒಂದು ಆತ್ಮಸಾಕ್ಷಿಗೆ, ಅವ್ರ ಮನಸ್ಸಿಗೆ ತಕ್ಕಂತೆ ಜನ ಒಂದು ಧರ್ಮನ ಇದು ಮಾಡ್ಕೊತಾರೆ. ಅದನ್ನ ನೀವು ಹೇಗೆ ಒತ್ತಡದಿಂದ ಹೆಂಗೆ ಯಾರನ್ನಾದ್ರೂ ಕನ್ವರ್ಟ್ ಮಾಡ್ಲಿಕ್ಕಾಗತ್ತೆ? ಹೆಂಗೆ ಒತ್ತಡದಿಂದ ನೀವು ಕನ್ವರ್ಟ್ ಮಾಡ್ತೀರಾ ಹೇಳಿ? ನಾನು ನಿಮಗೆ ಗನ್ ಪಾಯಿಂಟಲ್ಲಿ ಇದು ಮಾಡಿ ಅಂತ ಹೇಳಲಿಕ್ಕಾಗ. ಸೊ ನಾನು ಹೇಳ್ತಾ ಇರೋದು, ಈ ಒಂದು ಕಾನೂನಿಗೆ ಒಂದು ರ್ಯಾಷನಲ್ ಬೇಸಿಸ್ ಇಲ್ಲ, ಒಂದು ಆಧಾರ ಇಲ್ಲ. ಒಂದು ಬರೀ ಅಲಿಗೇಷನ್ಸ್ ಮೇಲೆ ಒಂದು ಕಾನೂನು ತಗೊಂಡು ಬರೋದಾದ್ರೆ ನಿಜವಾಗ್ಲೂ ಕರ್ನಾಟಕ ತುಂಬಾ ಡೇಂಜರಸ್ ಆದ ಪರಿಸ್ಥಿತಿಗೆ ಹೋಗ್ತಾ ಇದೆ. ಮತ್ತೆ ನಿಖಿಲ್, ಇನ್ನೊಂದು ವಿಷಯ ನಾನು ಹೇಳ್ತೀನಿ. ಇವತ್ತು ನೋಡಿ ನಿಖಿಲ್, ನೀವು ಯಾವುದೇ ಒಂದು ಜಾತಿಲಿ ಹುಟ್ಟಿರ್ಬೋದು, ಆದರೂ ಸಹ ನೀವು ಯಾವುದಾದ್ರೂ ಪ್ರೊಫೆಷನ್ನ ಫಾಲೋ ಮಾಡ್ಬೋದು. ನೀವು ಕುಂಬಾರರಾಗಿ ಹುಟ್ಟಿ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು, ಪೌರಕಾರ್ಮಿಕರ ಮನೇಲಿ ಹುಟ್ಟಿ ನೀವು ಡಾಕ್ಟರ್ ಆಗ್ಬೋದು. ಯಾಕೆಂದರೆ ಸಂವಿಧಾನ ನಮಗೆ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದೆ, ಇನ್ಕ್ಲೂಡಿಂಗ್ ರೈಟ್ ಟು ಕ್ಯಾರಿ ಆನ್ ಎನಿ ಟ್ರೇಡ್ ಆ್ಯಂಡ್ ರೈಟ್ ಟು ಪ್ರಾಕ್ಟೀಸ್ ಎ ಪ್ರೊಫೆಷನ್. ಆದರೆ ನಾವು ಆ ಸಂವಿಧಾನ ಕೊಟ್ಟಿರೋ ಮೂಲಭೂತ ನಿಖಿಲ್, 1 ನಿಮಿಷ ಮುಗಿಸ್ಬಿಡ್ತೀನಿ. ಹಲೋ, ಹೇಳಿ ವಿನಯ್, ಹೇಳಿ. ನಿಖಿಲ್ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಹೇಳಿ ವಿನಯ್. 1 ನಿಮಿಷ ಮುಗಿಸ್ಬಿಡ್ತೀನಿ ನೋಡಿ. ಸಂವಿಧಾನ ಕೊಟ್ಟಿರೋ ಮೂಲಭೂತ ಹಕ್ಕುಗಳನ್ನ ನಾವು ಯಾವತ್ತೂ ಬದಲಾಯಿಸಕ್ ಆಗೋದಿಲ್ಲ. ಅದು ಸಂವಿಧಾನದಲ್ಲಿ ಕೊಟ್ಟಿರೋದು, ಸಂವಿಧಾನದಲ್ಲಿ ಎತ್ತಿ ಹಿಡಿದಿರುವಂತ ಮೂಲಭೂತ ಹಕ್ಕುಗಳು. ಈ ರೀತಿ ಕರ್ನಾಟಕ ಸರ್ಕಾರ ಕಾನೂನುಗಳು ತಗೊಂಡು ಬಂದ್ರೆ ನೋಡಿ, ರೈಟ್ ಟು ಪ್ರಾಕ್ಟೀಸ್, ಪ್ರೊಫೆಸ್, ಪ್ರಾಪಗೇಟ್ ಎನಿ ರಿಲಿಜನ್ ಅದೊಂದು ಮೂಲಭೂತವಾದ ಹಕ್ಕು. ನೀವು ಅದನ್ನ ತೆಗೆದ್ರೆ ನಾಳೆ ನೀವು ಅಂತರ್ಜಾತಿ ವಿವಾಹನೂ ಸರ್ಕಾರ ಇದೇ ತರ ಮಾಡ್ಬೋದು. ಅವ್ರ ಆರ್ಗ್ಯುಮೆಂಟ್ ಇದೆಯಲ್ಲ ಮಧುರಾವ್ ಅವ್ರದ್ದು, ಇದು ನಿಷೇಧ ಮಾಡಿಲ್ಲ ಅಂತ. 1 ನಿಮಿಷ ಮುಗಿಸ್ಬಿಡ್ತೀನಿ. ಇದು ನಿಷೇಧ ಮಾಡಿದ, ರೆಗ್ಯುಲೇಟ್ ಮಾಡಿದೆ ಅಂತ. ನೀವು ಮತಾಂತರ ಮಾಡಕ್ ಮುಂಚೆ DC ಗೆ ಪರ್ಮಿಷನ್ ತಗೋಬೇಕು ಅಂದ್ರೆ ಅದು ಇಟ್ಸ್ ಇನ್ ಎಫೆಕ್ಟ್ ಆಲ್ಮೋಸ್ಟ್ ಅ ಬ್ಯಾನ್. ಅಲ್ಲ, 1 ನಿಮಿಷ, ಅದ್ರ ಬಗ್ಗೆನೇ ಕೇಳ್ತೀನಿ ನಾನು. ನನ್ನ ಜೊತೆ ಇಲ್ಲಿ ಸ್ಟುಡಿಯೋನಲ್ಲಿ ಅಣ್ಣಯ್ಯ ವಿನಾಯಕ್ ಅವರಿದ್ದಾರೆ. ಅವರು ವಿಶ್ವ ಹಿಂದೂ ಪರಿಷತ್ತಿನ ಸದಸ್ಯರು. ಮತ್ತು ಸಿಂಥಿಯಾ ಅವರಿದ್ದಾರೆ. ಸಿಂಥಿಯಾ ಅವರು ಸಾಮಾಜಿಕ ಕಾರ್ಯಕರ್ತರು, ಜೆಂಡರ್ ನ್ಯೂಟ್ರಾಲಿಟಿ ಬಗ್ಗೆ ತಮ್ಮದೇ ಆದ ಒಂದಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಈ ಒಂದು ಮಸೂದೆ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇದೆ ಅವ್ರನ್ನ ಇಲ್ಲಿ ಕರೆಸಿದ್ದೀನಿ. ಧನ್ಯವಾದ ನೀವಿಬ್ಬರು ಬಂದಿರೋದಕ್ಕೆ. ಸಿಂಥಿಯಾ ಅವರೇ, ಈಗ ನೀವು ಈ ಮಸೂದೆಯನ್ನು ಓದಿದ್ದೀರಿ, ಬಹುಶಃ ನಿಮಗೆ ಗೊತ್ತಿದೆ ಇದರ ಅಂಶಗಳೇನು ಅಂತ. ನಾನು ಓದಿದೆ, ಒಂದಷ್ಟು ಕಂಪ್ಯಾರಿಸನ್ಗಳಿದೆ ಕರ್ನಾಟಕ, ಉತ್ತರ ಪ್ರದೇಶ್ ಮತ್ತು ಗುಜರಾತಿನ ನಡುವೆ. ನಮ್ಮಲ್ಲಿ ಕನಿಷ್ಠ ಶಿಕ್ಷೆ 3 ರಿಂದ 5 ವರ್ಷ, ಕನಿಷ್ಠ ಫೈನ್ 25,000. ಉತ್ತರ ಪ್ರದೇಶದಲ್ಲಿ ಕನಿಷ್ಠ ಶಿಕ್ಷೆ 1 ವರ್ಷ, ಮಿನಿಮಮ್ ಫೈನ್ 15,000. ಇನ್ನು ಪರಿಶಿಷ್ಟ ಪಂಗಡದ ಯಾವ್ದಾದ್ರು ಯುವತಿಯನ್ನು ಅಥವಾ ಯುವಕನನ್ನು ಅಥವಾ ಯಾರಾದರೂ ಮೈನರನ್ನು ಕನ್ವರ್ಟ್ ಮಾಡಿದಲ್ಲಿ ಅಪ್ ಟು 1 ಇಯರ್ ಶಿಕ್ಷೆ, ಅಪ್ ಟು 5 lakh ಫೈನ್ ಇರುವಂಥದ್ದು. ನಿಮಗೆ ಆಪತ್ತು ಅಥವಾ ಆತಂಕ ಅಂತ ಆಗ್ತಿದ್ರೆ ಅದು ಯಾವ ಅಂಶಗಳಿಂದ ಆಗ್ತಿದೆ? 2-3 ಅಂಶಗಳು ನಾನು ಫಸ್ಟ್ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ. ಒಂದೇನು ಅಂತಂದರೆ, ಕನ್ವರ್ಟ್ ಮಾಡೋದು ಅನ್ನೋದಕ್ಕಿಂತ ಕನ್ವರ್ಟ್ ಆಗೋದು ತುಂಬ ಮುಖ್ಯ. ಅಂದರೆ ಯಾರು ಅವ್ರ ಮೇಲೆ ಕನ್ವರ್ಷನ್ ಹೇರೋಕ್ಕಾಗಲ್ಲ. ಅವರಾಗಿ ಅವರು ಸ್ವಯಮಾಗಿ ಇಷ್ಟಪಟ್ಟು ನಾವು ಬದಲಾಗ್ತೀವಿ ಅಂತ ಅವರು ತೀರ್ಮಾನ ತಗೊಂಡು ಅವ್ರು ಮಾಡೋದು, ಅದು ದಟ್ ಈಸ್ ದ ಮೀನಿಂಗ್ ಆಫ್ ಕನ್ವರ್ಷನ್. ಇನ್ನೊಬ್ಬರೊಬ್ಬರ ಮೇಲೆ ಹೇರುವಂಥದ್ದು ಕನ್ವರ್ಷನ್ ಅಲ್ಲ. ಇನ್ನೊಂದು ವಿಷಯ ಆದರೆ ಈ ಬಿಲ್ ಏನು ಹೇಳುತ್ತೆ? ಆಮಿಷ, ಮೋಸ, ಆಶ್ವಾಸನೆ, ಬೈ ಫ್ರಾಡ್ ಆರ್ ಡಿಸೀಟ್, ಅಲ್ಯೂರ್ಮೆಂಟ್ ಆರ್ ಫೋರ್ಸ್, ಪ್ರಭಾವ ಬಳಸಿ ಇದೆಲ್ಲ ಮಾಡಿದ್ರೆ ತಪ್ಪು ಅಂತ ಹೇಳುತ್ತೆ. ಅದರಲ್ಲಿ ತಪ್ಪೇನಿದೆ ಅಂತ ನಾನು ನಿಮಗೆ ಕೇಳ್ತಿದ್ದೀನಿ. ಯಾವ ತಪ್ಪೂ ಇಲ್ಲ. ಇಲ್ಲಿವರೆಗೆ ಕಾನೂನು ಆಲ್ರೆಡಿ ಫೋರ್ಸ್, ಅಲ್ಯೂರ್ಮೆಂಟ್, ಫ್ರಾಡು ಇದೆಲ್ಲ ಆಲ್ರೆಡಿ ಸಂವಿಧಾನದಲ್ಲಿ ಇರುವಂಥ ವಿಷಯನೇ. ಇಲ್ಲ ಅಂತಲ್ಲ, ಇಟ್ಸ್ ಆಲ್ರೆಡಿ ಪಾರ್ಟ್ ಆಫ್ ದ ಲಾ. ಸೊ ಅದನ್ನು ಹೊಸದಾಗಿ ಏನೋ ಅವರು ಮಾಡ್ತಿಲ್ಲ. ಸೊ ಇದಕ್ಕೆ ವಾಟ್ ಈಸ್ ಬೀಯಿಂಗ್ ಇಂಟ್ರೊಡ್ಯೂಸ್ಡ್ ಈಸ್ ಸಮ್ ಕೈಂಡ್ ಆಫ್ ಪ್ಯೂನಿಟಿವ್ ಪ್ರಾವಿಷನ್, ಪನಿಷ್ಮೆಂಟು ಅದು ಇದು ಅಂತ ಮಾಡ್ತಿದ್ದಾರೆ. ಆದರೆ ಇಶ್ಯೂ ಈಸ್ ಕನ್ವರ್ಟ್ ಯಾರಾಗ್ತಿದ್ದಾರೆ ಅನ್ನೋದು ಮುಖ್ಯ. ಮಾಡ್ತಿರೋದಕ್ಕಿಂತ ಆಗೋದು, ಅದನ್ನು ಆಗೋದು ಪ್ರತಿಯೊಬ್ಬ ಮನುಷ್ಯನ
ಸಾಂವಿಧಾನಿಕ ಹಕ್ಕು ಪ್ಲಸ್ ಹ್ಯೂಮನ್ ರೈಟ್ ಆಲ್ಸೋ. ಆಫ್ ಕೋರ್ಸ್ ಅದು ಸ್ವಇಚ್ಛೆಯಿಂದ ಆದ್ರೆ ಅದು ಸಾಂವಿಧಾನಿಕ ಹಕ್ಕು. ಬಟ್ ನಾನು ಇವಾಗಲೇ ಹೇಳ್ದಾಗೆ ಫೋರ್ಸು ಅಂದ್ರೆ ಪ್ರಭಾವ ಬಳಸಿ, ಆಸೆ ತೋರಿಸಿ, ಅಮಿಷ ಒಡ್ಡಿ, ಆಶ್ವಾಸನೆ ಕೊಟ್ಟು ಇದ್ರ ಮೂಲಕ ಮಾಡೋದಾದ್ರೆ ಅದು ಸಾಂವಿಧಾನಿಕ ಅಲ್ಲ. ಖಂಡಿತ ಒಬ್ಬನ ದುಸ್ಥಿತಿಯನ್ನ, ಅವನ ಅವಸ್ಥೆಯನ್ನ ದುರ್ಬಳಕೆ ಮಾಡಿಕೊಂಡು ಅವನ ಮನಸ್ಥಿತಿಯನ್ನ ಪರಿವರ್ತನೆ ಮಾಡೋದ್ರ ಮೂಲಕ ಅವನನ್ನ ಮತಾಂತರ ಮಾಡ್ತಿದ್ದೀರಿ. ದಿಸ್ ಇಸ್ ಇಲ್ಲೀಗಲ್. ಇಲ್ಲ ವೇಟ್ ಅ ಮಿನಿಟ್. ದ ಪಾಯಿಂಟ್ ಇಸ್ ದಿಸ್, ಮತಾಂತರ ಮಾಡೋದು ಯಾರು ಮಾಡೋಕ್ಕಾಗಲ್ಲ. ಅವರು ಸ್ವಯಂ ಆಗೋರಿದ್ರೇನೆ ಮಾಡೋರು ಇರ್ತಾರೆ. ಅದು ಆ ಥರ ಸಂಬಂಧ ಅಲ್ಲ. ದಟ್ ಇಸ್ ಹೋಲ್ ಪಾಯಿಂಟ್. ಇಲ್ಲಿ ಬಂದು ದ ಮ್ಯಾಟರ್ ಇಸ್ ಕನ್ವರ್ಟ್ ಆಗೋರು ಅವರು ಸ್ವಇಚ್ಛೆಯಿಂದನೇ ಆಗಬೇಕು. ಆಗಲಿಲ್ಲ ಅಂತಂದರೆ ಐ ಆಮ್ ದ ಫಸ್ಟ್ ಪರ್ಸನ್ ಟು ಸೇ ದಿಸ್ ಇಸ್ ರಾಂಗ್. ರೈಟ್. ಐ ಆಮ್ ದ ಫಸ್ಟ್ ಪರ್ಸನ್. ವಿ ವಿಲ್ ನಾಟ್ ಅಕ್ಸೆಪ್ಟ್. ಅವರು ಈ ಥರ ಏನೋ ಒಂದು ಆಮಿಷಕ್ಕೆ ಬಂದು ನಿಜವಾಗ್ಲೂ ದೇವರನ್ನ ನೀನು ನಂಬಿಕೊಂಡಿದ್ರೆ ಈ ಯಾವುದು ನಿನಗೆ ಬೇಕಾಗಲ್ಲ. ಸೊ ಅದು ಆ ರೀತಿ ಬಂದ್ರೇನೆ ಅದು ಜೆನ್ಯೂನ್ ಆಗಿ ಕನ್ವರ್ಟ್ ಆಗಿರೋದು. ನಾನು ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ನಾಟ್ ಅಟ್ ಆಲ್. ಯಾಕೆ ಕ್ರೈಸ್ತ ಸಮುದಾಯಕ್ಕೆ ಮಾತ್ರ ಅನ್ನಿಸ್ತಿದೆ ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ? ಇಸ್ ಇಟ್ ಬಿಕಾಸ್ ಗೂಳಿಹಟ್ಟಿ ಶೇಖರ್ ಅವರು ಈ ತರ ಮಾತಾಡಿದ್ರು ಅಂತನಾ? ಯಾಕೆ ಅಂತ ಕೇಳ್ತೀನಿ ನಾನು. ಈ ಪ್ರಶ್ನೆನ ವಿನಯ್ ಅವ್ರು ಮುಂಚೆ ಬಂದಿದ್ದಾರೆ ನನ್ನ ಕಾರ್ಯಕ್ರಮದಲ್ಲಿ, ನಾನು ಕೇಳಿದ್ದೀನಿ ಅವ್ರಿಗೆ. ಕೇರಳದಲ್ಲಿ ಫಾದರ್ ಇಸ್ ಟೆಲ್ಲಿಂಗ್ ಗರ್ಲ್ಸ್ ಫ್ರಮ್ ಕ್ರಿಶ್ಚಿಯನ್ ಕಮ್ಯುನಿಟಿ ಅವರನ್ನ ಇಸ್ಲಾಮಿಗೆ ಮತಾಂತರಗೊಳಿಸಲಾಗ್ತಿದೆ, ಫಾದರ್ ಹೇಳ್ತಿದ್ದಾರೆ. ಸೊ ಈ ಥ್ರೆಟ್ ಇದೆಯಲ್ಲ, ಬರೀ ಹಿಂದೂ ಧರ್ಮದಿಂದ ಬೇರೆ ಧರ್ಮಕ್ಕೆ ಹೋಗ್ತಾರೆ ಅನ್ನೋದಿಲ್ಲ, ಬೇರೆ ಬೇರೆ ಧರ್ಮಗಳಿಂದನೂ ಬೇರೆ ಬೇರೆ ಧರ್ಮಗಳಿಗೆ ಹೋಗ್ತಿರುವಂತ ಪ್ರಕ್ರಿಯೆ ಇವತ್ತು ದೇಶದಲ್ಲಿ ನಡೀತಿದೆ. ಸಿಂಥಿಯಾ ಅವರೇ, ಖಂಡಿತ ನಡೀತಿದೆ. ಅದಕ್ಕೆ ಎಲ್ಲರಿಗೂ ಹಕ್ಕಿದೆ. ಅದನ್ನು ಅವರು ಸ್ವಇಚ್ಛೆಯಿಂದ ಮಾಡ್ತಾ ಇದ್ರೆ ಅದನ್ನು ನಾವು ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ. ಒಂದು. ಎರಡನೇದು, ಇವಾಗ ನೀವು ಕೇರಳದ ಬಗ್ಗೆ ಫಾದರ್ ಬಗ್ಗೆ ಹೇಳಿದ್ರಲ್ಲ, ಅದು ಇಟ್ ಈಸ್ ಯುನೀಕ್ ಟು ಕೇರಳ. ಐ ಡೋಂಟ್ ಫೀಲ್ ಅದು ಒಂದು ಅಲ್ಲಿ ಇಂಟರ್ನಲ್ ಪಾಲಿಟಿಕ್ಸ್ ಕಾರಣದಿಂದ ಅವರು ಅದನ್ನ ನಾನು ಒಪ್ಪೋದೇ ಆದ್ರೂ ಅಟ್ ದಿಸ್ ಪಾಯಿಂಟ್ ಇಟ್ ಈಸ್ ಯುನೀಕ್ ಟು ಕೇರಳ. ಹೌದೌದು. ಆದರೆ ಇನ್ನೊಂದು ವಿಷಯ, ಐ ಹ್ಯಾವ್ ಫಿನಿಶ್ಡ್. ದ ಪಾಯಿಂಟ್ ಈಸ್ ಯಂಗ್ ಪೀಪಲ್ ಆರ್ ಗೆಟಿಂಗ್ ಮೋರ್. ಇವಾಗ ಎಜುಕೇಷನ್ ಬಗ್ಗೆ ನೀವು ಹೇಳ್ತಾ ಇದ್ರಲ್ಲ, ಇಲ್ಲಿ ಎಜುಕೇಷನ್ ಜಾಸ್ತಿ ಹೈಯರ್ ಎಜುಕೇಷನ್ಗೆ ಗೌರ್ಮೆಂಟ್ ಫೆಸಿಲಿಟಿ ಮಾಡ್ತಾ ಇದೆ. ಚಿಕ್ಕ ವಯಸ್ಸಲ್ಲಿ ಹುಡುಗಿಯರು ಮದುವೆ ಆಗೋದು ಕಡಿಮೆ ಆಗಿದೆ. ದೇ ಆರ್ ಮೀಟಿಂಗ್ ಪೀಪಲ್ ಆಫ್ ಪಿಯರ್ಸ್ ಆಫ್ ದೇರ್ ಓನ್ ಏಜ್ ಇನ್ ಕಾಲೇಜ್. ದೇ ಆರ್ ಗೋಯಿಂಗ್ ಟ್ರಾವೆಲಿಂಗ್ ಟು ಕಾಲೇಜ್. ಸೊ ಸೊಸೈಟಿ ಬದಲಾಗ್ತಾ ಜನರು, ಯಂಗ್ ಪೀಪಲ್ ಅವ್ರು ಮೀಟ್ ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಅವರು ದೇ ಫಾಲ್ ಇನ್ ಲವ್. ಇಟ್ಸ್ ಹ್ಯೂಮನ್ ನ್ಯಾಚುರಲ್. ನಾನೊಂದು ಪ್ರಶ್ನೆ, ನಂದು ಬೇಸಿಕ್ ಪ್ರಶ್ನೆ ಇವಾಗಿಂದ ಅಲ್ಲ. ಫಾರ್ ದ ಲಾಸ್ಟ್ 6 years when I reported one religious conversion in ಕಾಸರಗೋಡ್, ಅವತ್ತಿಂದಾನು ನನ್ನ ಪ್ರಶ್ನೆ ಇದೆ. ಈಗ ಒನ್ ಮೊಹಮ್ಮದ್ ಫಾಲ್ಸ್ ಇನ್ ಲವ್ ವಿತ್ ಮಮತಾ. ಮೊಹಮ್ಮದಿಗೆ ಮಮತನ ಮೇಲೆ ಪ್ರೀತಿಗೆ ಪ್ರಶ್ನೆ ಇಲ್ಲ. ಮಮತನ ಮೇಲೆ ನೀವು ಪ್ರೀತಿ ಆಗಿರೋದು, ಅವ್ರನ್ನ ಮುಮ್ತಾಜ್ ಯಾಕೆ ಮಾಡಕ್ ಹೋಗ್ತೀರಿ ನೀವು ಮದುವೆ ಆದ್ಮೇಲೆ? ಮಮತಾನೇ ಇಟ್ಕೊಳ್ಳಿ, ಬಿಕಾಸ್ ಯು ಫೆಲ್ ಇನ್ ಲವ್ ವಿತ್ ಮಮತಾ ಅಲ್ವಾ? ನನ್ನ ಪ್ರಶ್ನೆ ಇರೋದಷ್ಟೇ. ವಿನಯ್, ನಾನು ಏನಾದ್ರು ತಪ್ಪು ಹೇಳ್ತೀನಿ? ಏನಿಲ್ಲ, ಅದೇನ್ ತೊಂದರೆ ಇಲ್ಲ. ಪೀಪಲ್ ಶುಡ್ ಇಫ್ ದೇ ಫಾಲ್ ಇನ್ ಲವ್. ನಿಖಿಲ್ ಒಂದ್ ನಿಮಿಷ. ವಿನಯ್, ಈಗ ಮೊಹಮ್ಮದ್ ಮಮತನ್ ಜೊತೆ ಸಂಬಂಧದಲ್ಲಿ ಇದ್ದ ಮೇಲೆ ಮಮತಾಗೆ ಉಳಿಬೇಕಪ್ಪ. ಅದು ಕನ್ವರ್ಟ್ ಆಗಿ ಮುಮ್ತಾಜ್ ಆಗೋದ್ರೆ ಅದು ಸರಿ ಅಲ್ಲ ಅಲ್ವಾ? ಆ ಪ್ರೀತಿ ಅಂತ ಏನ್ ಕರ್ಕೊಂಡಿದ್ರು ಅದ್ರ ಮುಂದೆನೆ ಒಂದು ಪ್ರಶ್ನೆ ಚಿಹ್ನೆ. ಅದಕ್ಕೆ ಕೇಳ್ತೀನಿ ನಾನು. I agree with this. Thank you, madam. Thank you for agreeing. ನಿಖಿಲ್, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಹೇಳಿ ವಿನಯ್. ನಿಖಿಲ್, ಈಗ ನೋಡಿ, ಅನೇಕ ಜನ ಹಿಂದೂರು ಸಹ ಹಿಂದೂ ಹುಡುಗರು ಮುಸ್ಲಿಂ ಹುಡುಗಿರ್ನ ಅಥವಾ ಕ್ರಿಶ್ಚಿಯನ್ ಹುಡುಗಿರ್ನ ಮದುವೆ ಮಾಡಿದ್ದಾರೆ. ಬೆಂಗಳೂರಿನ ಯಾವುದೇ ಆರ್ಯ ಸಮಾಜಕ್ಕೆ ಹೋಗಿ, ಯಾವುದೇ ಆರ್ಯ ಸಮಾಜಕ್ಕೆ ಹೋಗಿ, ದೇ ಹ್ಯಾವ್ ಕನ್ವರ್ಟೆಡ್ Muslim girls and Christian girls to Hinduism because they are marrying a Hindu male. ಬಟ್ ಅದು ಪ್ರಶ್ನೆ ಅದಲ್ಲ ನಿಖಿಲ್. ಈ ಒಂದು ಕಾನೂನು ನೀವಾಗಲೇ ಕೇಳಿದ್ರಲ್ಲ, ಕ್ರಿಶ್ಚಿಯನ್ ಸಮುದಾಯಕ್ಕೆ ಯಾಕೆ ಆತಂಕ ಇದೆ ಅಂತ ನಾನು ಹೇಳ್ತೀನಿ. ಕ್ರಿಶ್ಚಿಯನ್ ಸಮುದಾಯಕ್ಕೆ ಆತಂಕ ಇರೋದು ಯಾರೋ ಇನ್ ಮುಂದೆ ಕ್ರಿಶ್ಚಿಯನ್ಸ್ಗೆ ಮತಾಂತರ ಮಾಡ್ತಾರೆ ಅಂತ ಅಲ್ಲ ಆತಂಕ ಇರೋದು. ಕ್ರಿಶ್ಚಿಯನ್ರ ಮೇಲೆ ಆಗಿರೋ ದಾಳಿಗಳು ಈ ವರ್ಷ ನೀವು ನೋಡಿದ್ರೆ, ಮತ್ತೆ ಆ ಕಾನೂನು ಬರ್ದಿರೋ ರೀತಿ ಇದೆಯಲ್ಲ, ಅದು ಕ್ರಿಶ್ಚಿಯನ್ಗಳ ಮೇಲೆ ದಾಳಿ ಆಗುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಆತಂಕ ಇರೋದು. ನೀವು ಮತಾಂತರ ಮಾಡೋದು ಸ್ವಇಚ್ಛೆ, ಅವ್ರಿಗೆ ಅದೆಲ್ಲ ಕನ್ಸರ್ನ್ ಇರೋದು ಸುಮಾರು ಜನ ದಲಿತ ಮತ್ತೆ ಆದಿವಾಸಿ ಸಮುದಾಯಗಳಿಗೆ. ಯಾಕೆಂದ್ರೆ ಅವರು ಜಾತಿನ ತಪ್ಪಿಸ್ಕೊಳ್ಳಕ್ಕೆ ಬೌದ್ಧ ಧರ್ಮಕ್ಕೋ ಕ್ರಿಶ್ಚಿಯಾನಿಟಿಗೋ ಯಾವ್ದಕ್ಕಾದ್ರೂ ಹೋಗ್ತೀವಿ ಅಂದ್ರೆ ಇವತ್ತು ನೀವು ಜಾತಿ ತಾರತಮ್ಯ ಫೇಸ್ ಮಾಡ್ಕೊಂಡು, ಅಸ್ಪೃಶ್ಯತೆ ಫೇಸ್ ಮಾಡ್ಕೊಂಡು ನೀವು ಹಿಂದೂಯಿಸಮ್ ಅಲ್ಲೇ ಇರಬೇಕು. ಈ ಕಾನೂನು ಬಂದಿರೋದು ಅದಕ್ಕೋಸ್ಕರ. ಮತ್ತೆ ಕ್ರೈಸ್ತರ ಮೇಲೆ ಒಂದು ದಾಳಿ ಮಾಡೋದಕ್ಕೋಸ್ಕರ, ಕ್ರೈಸ್ತರ ಮೇಲೆ ದಾಳಿ ಮಾಡಕ್ಕೆ ಎಕ್ಸ್ಕ್ಯೂಸ್ ಕೊಡೋದಕ್ಕೋಸ್ಕರ ಈ ಕಾನೂನು ಇದೆ. ದಲಿತ ಸಮುದಾಯನ, ಬಹುಜನರನ್ನ ಜಾತಿ ವ್ಯವಸ್ಥೆ ಒಳಗಡೆ ಇಡ್ಲಿಕ್ಕೋಸ್ಕರ ಈ ಕಾನೂನು ಇದೆ.
ಅದು ಆತಂಕ ನಿಖಿಲ್, ಬೇರೆ ಯಾವುದು ಅಲ್ಲ. ಕ್ರಿಶ್ಚಿಯನ್ರು ಇನ್ ಮುಂದೆ ಮತಾಂತರ ಮಾಡಕ್ಕಾಗಲ್ಲ ಅಂತ ಹೇಳಿ ಆತಂಕ ಇಲ್ಲದೆ ಇಲ್ಲ, ಅದಲ್ಲ ಕ್ರಿಶ್ಚಿಯನ್ರ ಆತಂಕ ಅವ್ರ ಮೇಲೆ ಆಗ್ತಿರೋಂಥ ದಾಳಿಗಳು. ನೀವಿವತ್ತು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಡೆಸಿದ್ರು ತಪ್ಪಾಗುತ್ತೆ ಈ ಕಾನೂನು ಪ್ರಕಾರ. ಅವ್ರು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳನ್ನ ನಡೆಸಿ ಸಮಾಜಕ್ಕೆ ಒಳ್ಳೇದ್ ಮಾಡ್ತಾ ಇದ್ದಾರೆ, ನೀವು ಅದನ್ನ ಕ್ರಿಮಿನಲೈಸ್ ಮಾಡಕ್ ಹೊರಟಿದ್ದೀರಾ. ನೀವು ಕನ್ವರ್ಟ್ ಆದ್ರೆ ನೀವೇ ಹೋಗಿ ಪ್ರೂವ್ ಮಾಡ್ಬೇಕು, ಇಲ್ಲಿ ನಾನು ಕನ್ವರ್ಟ್ ಆಗಿ ಕನ್ವರ್ಷನ್ ಇಟ್ಸ್ ಮೇಕಿಂಗ್ ಇಟ್ ಅ ಕ್ರೈಮ್. ಅಲ್ಲ ವಿನಯ್ ಅವರೇ, ಈಗ ಅಲ್ಲಿ ಸೀಟ್ ಕೊಡ್ಲಿಕ್ಕೆ ಇಲ್ಲಿ ಯಾವುದೇ ತರದ ನಿರ್ಬಂಧಗಳು ಇಲ್ಲ. ನೀವು ಬಡವ್ರನ್ನ ಕರ್ಕೊಂಡ್ಬಂದು, ದಲಿತರನ್ನೇ ಕರ್ಕೊಂಡ್ಬಂದು ನೀವು ನಿಮ್ಮ ಕ್ರಿಶ್ಚಿಯನ್ಸ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಸೀಟ್ ಕೊಡ್ತೀರಾ, ಕೊಡಿ. ಆದರೆ ಅವನು ಯಾವುದೇ ಕಾರಣಕ್ಕೂ ಕನ್ವರ್ಟ್ ಆಗಬಾರ್ದು. ಅಕಸ್ಮಾತ್ ಸ್ವಇಚ್ಛೆಯಿಂದ ಆದರೆ ಮಧು ಅವರೇ, ನಾನು ಕೇಳ್ತೀನಿ, ಇದು ಅದರ್ ಸೈಡ್ ಆಫ್ ದ ಸ್ಟೋರಿ. ವಿನಾಯಕ್ ನಿಮಗೂ ವಿನಾಯಕ್ ಅವರೇ ನೀವೇ ಹೇಳಿ. ಈಗ ಯಾವುದೋ ಒಂದು ಕ್ರೈಸ್ತ ಧರ್ಮದವರು ನಡೆಸ್ತಿರುವಂಥ ಶಾಲೆಗೆ ಒಂದು ಮಗು ಸೇರ್ಕೊಳ್ಳುತ್ತೆ. ಆ ಮಗು ಯಾವುದೋ ದಲಿತ ಮನೆಯಿಂದ ಬಂದಿರೋದು ಅಥವಾ ಹಿಂದೂ ಮನೆಯಿಂದ ಬಂದಿರೋದು, ಬ್ರಾಹ್ಮಣರ ಮನೆಯಿಂದಾನೇ ಬರಲಿ ತಗೊಳ್ಳಿ, ಆಯ್ತಾ? ಅಲ್ಲ, ಒಂದು ನಿಮಿಷ ನಾನು ಕೇಳ್ತೀನಿ. ಅವರು ಸ್ವಇಚ್ಛೆಯಿಂದ ಅವ್ರು ಕನ್ವರ್ಟ್ ಆಗ್ತಾರೆ. 10 ವರ್ಷ ಶಾಲೆಯಲ್ಲಿ ಓದಿದ್ರು, ನನಗೆ ವಿದ್ಯಾಭ್ಯಾಸ ಕೊಟ್ರಪ್ಪ ಇವರು, ನನಗೆ ಒಳ್ಳೇದು ಮಾಡಿದ್ರಪ್ಪ ಇವರು, ನಾನು ಕನ್ವರ್ಟ್ ಆಗ್ತೀನಿ ಅಂತ. ಅವಾಗ ಏನ್ ಮಾಡ್ತೀರಿ? ಸಂಘಟನೆಗಳು ಹೋಗಿ ಕೇಸ್ ಹಾಕ್ತೀರಿ. ಅಲ್ಲ ವಿನಾಯಕ್ ಅವ್ರು ಮಾತಾಡಿಲ್ಲ, ಒಂದು ನಿಮಿಷ ಒಂದು ಮಾತು ಮಾತಾಡಿ ವಿನಾಯಕ್. ಮೊದಲನೇದಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು ಅಂತ ಹೇಳಿದ್ರೆ, ಏನು ಈಗ ಕ್ರಿಶ್ಚಿಯನ್ ಏನು ವಿರೋಧ ಮಾಡ್ತಾ ಇರೋದು, ಕ್ರಿಶ್ಚಿಯನ್ ಸಂಸ್ಥೆಗಳಿರ್ಬೋದು, ಚರ್ಚ್ಗಳು, ಫಾದರ್ಗಳು ಇರೋದು, ಬಿಷಪ್ಗಳು ಇರ್ಬೋದು, ವಿರೋಧ ಮಾಡ್ತಾ ಇದ್ದಾರೆ. ನೆನಪಿರಲಿ, ಈ ಒಂದು ಏನು ಕಾನೂನನ್ನು ಮೊದಲು ತಂದಿದ್ದೇ ಕಾಂಗ್ರೆಸ್ಸು. ಓಕೆ, ಮಧ್ಯಪ್ರದೇಶದಲ್ಲಿ ಮೊದಲು ತಂದಿದ್ದೇ ಕಾಂಗ್ರೆಸ್. ಓಕೆ, 1 ಪಾಯಿಂಟ್. ಆಮೇಲೆ ಇನ್ನೊಂದು, ನಾನು ಹೇಳ್ತಾ ಇರೋದು ಹಾಗಾಗಿ ಮತಾಂತರ ನಿಷೇಧ ಕಾಯ್ದೆಯನ್ನು ಬಿಜೆಪಿ ಹೊಸದಾಗಿ ತರ್ತಾ ಇಲ್ಲ. ಹಾಗಾಗಿ ಕಾನೂನನ್ನ ತಿದ್ದುಪಡಿ ಮಾಡ್ತಕ್ಕಂತಹ ಒಂದು ಸರ್ಕಾರಕ್ಕೆ ಅಧಿಕಾರ ಇದೆ, ತಿದ್ದುಪಡಿ ಮಾಡುತ್ತೆ. ಆದರೆ ಇವ್ರು ಯಾಕೆ ಕುಂಬಳಕಾಯಿ ಕಳ್ಳ ಅಂತ ಯಾಕೆ ಹೆಗಲು ಮುಟ್ಕೊತಾ ಇದ್ದಾರೆ ಅಂತೇಳಿ, ಯಾಕೆ ಅಂತ ಹೇಳಿದ್ರೆ, ನೀವು ಅವ್ಯಾಹತವಾಗಿ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ಮತಾಂತರದ ಒಂದು ದೊಡ್ಡ ಜಾಲ ಇದೆ. ಏನಂತ ಹೇಳಿದರೆ, ಇವರು ಸಣ್ಣ ಸಣ್ಣ ಕಾಲೋನಿಗಳಿಗೆ ಹೋಗ್ತಾರೆ, ದೊಡ್ಡ ದೊಡ್ಡ ಕಾಲೇಜುಗಳಿಗೂ ಹೋಗ್ತಾರೆ, ದೊಡ್ಡವರ ಮನೆಗಳಿಗೂ ಹೋಗ್ತಾರೆ. ಎಲ್ಲ ಕಡೆ ಹೇಗಾಗಿದೆ ಅಂತ ಹೇಳಿದರೆ, ನೀವು ನೋಡ್ತಾ ಇರ್ಬೋದು, ಎಲ್ಲ ಕಡೆ ಒಂದೊಂದು ಚರ್ಚ್ಗಳು. ನೀವು ಬೀದರ್ ಸೈಡ್ ಹೋದರೆ, ನಿನ್ನೆ ನಮ್ಮ ಇವರು ಹೇಳ್ತಾ ಇದ್ರು, ಬೀದರ್ ಸೈಡ್ ಹೋದರೆ ಒಂದು ಬಸವಣ್ಣನ ಪ್ರತಿಮೆ, ಒಂದು ಅಂಬೇಡ್ಕರ್ ಪ್ರತಿಮೆ, ಪಕ್ಕದಲ್ಲಿ ಒಂದು ಯೇಸು ಕ್ರಿಸ್ತನ ಪ್ರತಿಮೆ ಆಗ್ತಾ ಇದೆ. ಅಂದರೆ ಇಷ್ಟು ಜಾಗಗಳವರೆಗೆ ಅವರು ತಲುಪಿದ್ದಾರೆ. ಇವರಿಗೆ ಹೆದರಿಕೆ ಏನಂತ ಹೇಳಿದರೆ, ಇವರು ಸಾರ್ವಜನಿಕವಾಗಿ ಈಗ ಅವ್ರು ಪ್ರೇಯರ್ ಮಾಡಿಸ್ತಾರೆ. ಒಂದು ಚಿಕ್ಕ ಮಕ್ಕಳನ್ನು, ಹೆಣ್ಮಕ್ಳನ್ನು ಎಲ್ಲರನ್ನೂ ಕೂರಿಸಿ ಅವ್ರು ಪ್ರೇಯರ್ ಮಾಡ್ತಾ ಇರ್ತಾರೆ, ಮತಾಂತರವನ್ನು ಮಾಡ್ತಾ ಇರ್ತಾರೆ ಪ್ರೇಯರ್ ಹೆಸರಿನಲ್ಲಿ. ಆಗ ನಮ್ಮವ್ರು ಹೋಗಿ ಅವ್ರನ್ನ ಹಿಡಿದು ಪೊಲೀಸ್ ಸ್ಟೇಷನ್ಗೆ ಕೊಟ್ಟರೆ ಯಾವ ಸಾಕ್ಷಿ ಮೇಲೆ ಹಾಕ್ತಾರೆ? ಯಾವ ಪೊಲೀಸ್ ಕೂಡ ಇವತ್ತಿನವರೆಗೂ FIR ಕಾಪಿ ಹಾಕಿದ್ದಾರೆ, ಆದ್ರೆ ಅದನ್ನು ಮುಂದುವರೆಕ್ ಬಿಡ್ತಾ ಇಲ್ಲ. ಯಾಕೆಂದ್ರೆ ಸರಿಯಾದ ಕಾನೂನು ಅಲ್ಲಿಲ್ಲ. ಈಗ ನಂದೊಂದು ಪ್ರಶ್ನೆ ಕೇಳಿ. ಪ್ರೇಯರ್ಗೆ ಮಕ್ಕಳನ್ನ ಸೇರಿಸ್ತಾರೆ, ಮಕ್ಕಳು ಪ್ರೇಯರ್ ಅಲ್ಲಿ ಭಾಗವಹಿಸ್ತಿದ್ದಾರೆ, ಇದು ಕನ್ವರ್ಷನ್ ಅಂತ ನೀವ್ ಹೇಗೆ ಹೇಳ್ತೀರಿ? ಹೌದು, ಯಾಕೆ ಅಂತ ಹೇಳಿದ್ರೆ, ಅಲ್ಲ ಲೀಗಲಿನೂ ಮಧು ಅವರ ಹತ್ರ ಕೇಳ್ತೀನಿ. ಒಂದು ನಿಮಿಷ ಬಂದೆ. ಬಡ ಮುಗ್ಧ ಜನರನ್ನ ಆಸೆ ಆಮಿಷಗಳನ್ನ ತೋರಿಸಿ ಪ್ರೇಯರ್ಗಳಲ್ಲಿ ಕೇಕ್ ಕೊಡ್ತಕ್ಕಂಥದ್ದು, ರೈಸ್ ಬ್ಯಾಗ್ ಕೊಡ್ತಕ್ಕಂಥದ್ದು, ಅವರಿಗೆ ಏನೇನೋ ಚಿಕ್ಕ ಚಿಕ್ಕ ಸಹಾಯಗಳನ್ನು ಮಾಡಿ ಅವರಿಗೆ, ಆಮೇಲೆ 1 ವಾರ, 1 ತಿಂಗಳು, 2 ತಿಂಗಳಾದ್ಮೇಲೆ ಬಿಂದಿ ತೆಗಿರಿ, ತಾಳಿ ತೆಗಿರಿ, ಮನೆಯಲ್ಲಿರ್ತಕ್ಕಂಥ ಫೋಟೋ ತೆಗಿರಿ, ನಿಮಗೆ ಸಾಕ್ಷಿಯನ್ನು ನನ್ನ ಹತ್ರ FIR ಕಾಪಿಗಳಿದೆ. ಇದೇ ಚಿಕ್ಕಬಳ್ಳಾಪುರದಲ್ಲಿ, ಇದೇ KGF ಅಲ್ಲಿ 11 ಜನಕ್ಕೆ ದಂಡನೆ ಕೂಡ ಆಗಿದೆ. ಆಯ್ತಾ? ಹಾಗಾಗಿ ಇದು ಕೇವಲ ನಾವು ಆರೋಪ ಮಾಡ್ತಾ ಇಲ್ಲ. ಹಾಗಾಗಿ ನಮಗೆ ಕಾನೂನನ್ನು, ಸರಿಯಾದ ಕಾನೂನು ಇಲ್ಲದೇ ಇರತಕ್ಕಂಥ ಕಾರಣ ಇವತ್ತು ಕರ್ನಾಟಕ ಸರ್ಕಾರ ಅದಕ್ಕೊಂದು ಬಿಗಿಯಾದಂಥ ಕ್ರಮವನ್ನು ಕೈಗೊಂಡಿದೆ. ಆದರೆ ಇದು ಒಂದು ಇನ್ನೊಂದು ಹೇಳ್ತೀನಿ ನಾನು, ಇವ್ರು ಬೇಕಾರೆ ಇವರು ಯಾಕೆ ಕ್ರಿಶ್ಚಿಯನ್ಸ್ ಮಾತ್ರ ಅವರು ಕುಂಬಳಕಾಯಿ ಕಳ್ಳ ಅಂತ ಹೆಗಲು ಮುಟ್ಕೊಂತ ಇರೋ ಗೊತ್ತಿಲ್ಲ. ಇದನ್ನ ಯಾವ ಸಮುದಾಯಕ್ಕೆ ಅಂತ ಹೇಳಿಲ್ಲ. ಬೇಕಾದ್ರೆ ಯಾರಾದರೂ ಹಿಂದೂ ಕ್ರಿಶ್ಚಿಯನ್ ಅನ್ನ ಮತಾಂತರ ಮಾಡಿದ್ರೆ ಅವ್ರು ಕೇಸ್ ಹಾಕ್ಬೋದು, ಮುಸ್ಲಿಂ ಕೇಸ್ ಹಾಕ್ಬೋದು. ಇದರಲ್ಲಿ ಯಾವ ಮತ ಅಂತ ಮೆನ್ಷನ್ ಮಾಡಿಲ್ಲ. ಆದ್ರೆ ಯಾಕೆ ಇವರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಇವರು ಮತಾಂತರ ಮಾಡ್ತಾ ಇದ್ದಾರೆ ಅಂತ. ಮಧು ಅವರೇ, ಬಿಫೋರ್ ask me a question, Mr. Vinay Srinivas told ಆಧಾರ ಏನು ಅಂತ, and he started telling about Article 25. Yes. ಪ್ಲೀಸ್ ಸಿ, ನಾನು ಕಾನೂನು ಬಾಹಿರವಾಗಿ ಮಾತಾಡೋದು ಬೇಡಲೇ ಬೇಡ. ಬಿಕಾಸ್ ಯು ಆರ್ ಕ್ವಶನಿಂಗ್ ದಿ ವೆರಿ ಬಿಲ್, ಇಂಟೆಂಟ್ ಆಫ್ ದ ಬಿಲ್. ಐ ಆಮ್ ಜಸ್ಟ್ ರಿಕ್ವೆಸ್ಟಿಂಗ್ ಎವ್ರಿ ಒನ್ ಕೈಂಡ್ಲಿ ಸಿ ದಿ ಸ್ಟೇಟ್ಮೆಂಟ್ ಅಂಡ್ ಅಬ್ಜೆಕ್ಟ್ಸ್ ಆನ್ ದಿ ರೀಸನ್ಸ್. ಏನಂತ ಹೇಳಿದ್ದಾರೆ, ದೇರ್ ವಾಸ್ ಅ ಕೇಸ್ ಸ್ಟ್ಯಾನ್ಲಿಯಸ್ ಆ್ಯಂಡ್ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್ ಅಂತ. ಅದರಲ್ಲಿ ಖಡಾಖಂಡಿತವಾಗಿ ಹೇಳಿದ್ದಾರೆ, ವಿ ಆರ್ ಡಿಸ್ಟಿಂಗ್ವಿಷಿಂಗ್ ಬಿಟ್ವೀನ್ ರೈಟ್ ಟು ಪ್ರಾಪಗೇಟ್ ಆ್ಯಂಡ್ ರೈಟ್ ಟು ಕನ್ವರ್ಟ್. ನಾವು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಹೇಳಿದ್ರೆ, ನೀವು ಪ್ರತಿಪಾದನೆ ಮಾಡಿಬಿಟ್ಟು ಇಲ್ಲೇ ಬರಬೇಕು, ಇಲ್ಲೇ ಆಗಬೇಕು, ದುಡ್ಡು ಕೊಡ್ತೀನಿ, ಬನ್ನಿ, ಬಿಂದಿ ಇಟ್ಕೋಬೇಡಿ, ಬನ್ನಿ, ನಮ್ಮದು ಶ್ರೇಷ್ಠವಾದ ಧರ್ಮ ಅಂತ ಹೇಳಬೇಡಿ ಅಂತ ಹೇಳಿರೋದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇರೋದು ಇವಾಗ. ಐ ವಾಂಟ್ ಟು ನೋ ಫ್ರಮ್ ಹಿಮ್, ಇದು ಆಗ್ತಾ ಇದೆಯೋ ಆಗ್ತಾ ಇಲ್ವೋ ಅಂತ ಹೇಳಕ್ಕೆ ಬೇಕಿದ್ರೆ. ಮೈ ಪಾಯಿಂಟ್ ಇಸ್ ಈ ಕಾನೂನನ್ನು ಏನು ತಗೊಂಡು ಬಂದಿದ್ದಾರೆ, ಇದರ ನ್ಯೂನ್ಯತೆ ಏನು ಅಂತ ಫಸ್ಟ್ ಹೇಳಿ, ಅದನ್ನ ಹೇಳ್ತಾನೆ ಇಲ್ಲ ಅವ್ರ ಅದನ್ನ.
ಇದ್ರಲ್ಲಿ ನ್ಯೂನ್ಯತೆ ಏನಿದೆ? ಅದ್ರ ಹೇಳಲಿಕ್ಕೆ ಏನಿದೆ ಏನಿಲ್ಲ, ಸುಮ್ನೆ ನ್ಯೂನತೆ ವಿರೋಧ ಇದ್ರಲ್ಲಿ? ಮಾಡ್ತಿದ್ದಾರೆ. ಈಗ RSS ಸಿಂಥಿಯಾ ಅವರೇ, ಹೇಳ್ತಾರೆ, ನಾನು ಸಿಂಥಿಯಾ ಅವರೇ, ಪರಿಷತ್ ಅಂತ ಸಿಂಥಿಯಾ ಹೇಳ್ತಾರೆ. ಅವರೇ ಒಂದ್ ನಿಮಿಷ, ಸಿಂಥಿಯಾ ಅವರೇ ನೀವು ಹೇಳ್ಬಿಡಿ ಫಸ್ಟ್, ಅಲ್ಲ, ನೀವೇನೋ ಹೇಳಿ. ನೀವು ಫಸ್ಟ್ ಬರೀ ಯಾಕೆ ಕ್ರಿಶ್ಚಿಯನ್ಸ್ ಮಾತ್ರ ಇದು ರಿಯಾಕ್ಟ್ ಅಲ್ಲ, ಆ ಆಗ್ತಿದ್ದಾರೆ ತರ ಅಂತ ಕಾಣ್ತಿದೆ ನಮ್ಗೆ ಅಂತ ಅಲ್ಲ, ನಾನು ಅಲ್ಲ, ಹೇಳಿದೆ. ಅಲ್ಲ, Because ಅಲ್ಲ, ಬೆಂಗಳೂರಿನಲ್ಲಿ ಇರಿ, 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 ಬೆಂಗಳೂರಿನಲ್ಲಿ ಉಪವಾಸ ಮಾಡಿದ್ದು ಅವರೇ ತಾನೇ? ಒಂದ್ ನಿಮಿಷ ವಿನಾಯಕ್, ಒಂದ್ ನಿಮಿಷ ಸಿಂಥಿಯಾ ಅವರೇ, I did not ಬೆಂಗಳೂರಿನಲ್ಲಿ get a chance to respond to that question, please. ಇವತ್ತು ನೀವು ನೋಡಿರಬಹುದು, ಒಂದು ಪ್ರೊಟೆಸ್ಟ್ ರ್ಯಾಲಿ ಆಯಿತು, ಅದರಲ್ಲಿ ಬರೀ ಕ್ರಿಶ್ಚಿಯನ್ಸ್ ಇರಲಿಲ್ಲ, ಕ್ರಿಶ್ಚಿಯನ್ಸ್ ಆರ್ಗನೈಸ್ ಮಾಡಿಲ್ಲ ಅದನ್ನ. ಅಗ್ರೀಡ್. ಅದರಲ್ಲಿ ದಲಿತರಿದ್ದಾರೆ, ಹೌದು, ಮುಸ್ಲಿಮ್ಸ್ ಇದ್ದಾರೆ, ಹೌದು, ಮಹಿಳೆಯರು ಕಮ್ಯುನಿಸ್ಟ್ ಇದ್ದಾರೆ, ವಿಶೇಷವಾಗಿದ್ದಾರೆ, ಮಹಿಳೆಯರಿದ್ದಾರೆ, ಟ್ರಾನ್ಸ್ಜೆಂಡರ್ಸ್ ಇದ್ದಾರೆ. ಎವ್ರಿಬಡಿ ರೆಕಗ್ನೈಸಸ್ ದಿಸ್ ಫಾರ್ ವಾಟ್ ಇಟ್ ರಿಯಲಿ ಇಸ್. It is not an anti conversion bill at all. Okay. It is a bill that undermines the structure of the ಈಗ constitution ಒಂದ್ ನಿಮಿಷ, itself. ಒಂದ್ ನಿಮಿಷ, ದಿಸ್ ಇಸ್ ವೇರ್ ನೋ ನೀವು ಬರೋದಕ್ಕೂ ಮುಂಚೆ ನಾವು ಈ ವಿಷಯ ಮಾತಾಡಿದ್ರಿ. ಇದು ಮತಾಂತರ ನಿಷೇಧ ಕಾಯ್ದೆ ಅಂತ ನಾವು ಕರಿತಿದ್ದೀವಲ್ಲ, ಇಟ್ ಇಸ್ ಅವರ್ ಫಾಲ್ಟ್. ದಯವಿಟ್ಟು ಚೇಂಜ್ ಮಾಡಿ ಅದನ್ನ. ಯಾಕೆ ಗೊತ್ತಾ, ಇದು ಆಕ್ಚುಲಿ ಅದರ ರೂಪ, ಅದರ ಮೂಲ ಸ್ವರೂಪವನ್ನ ನೋಡಿದ್ರೆ ನೀವು, ಅದು ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ರಕ್ಷಣಾ ವಿಧೇಯಕ. ಇದು ಇಟ್ ಈಸ್ ದ ಕರ್ನಾಟಕ ರೈಟ್ ಟು ಫ್ರೀಡಮ್ ಟು ರಿಲಿಜನ್ ಪ್ರೊಟೆಕ್ಷನ್ ಆಕ್ಟ್. ದಿಸ್ ಇಸ್ ವಾಟ್ ಇಟ್ ಇಸ್. ಎಲ್ಲ ಕಾಯ್ದೆಗಳು ಅದೇ ಹೆಸರು ಇಟ್ಕೊಂಡು ಇಲ್ಲ, freedom of ಇಲ್ಲ, religion ಅಲ್ಲ, ಅಂತಾನೆ ಮೇಡಮ್, ಬರುತ್ತೆ. ಓಕೆ ಒನ್ ಸೆಕೆಂಡ್ ಇಲ್ಲ, ಸರ್, ಇಲ್ಲ ನೋಡಿ, ಸರ್, ಏನ್ ನೀವು ಗೊತ್ತಾ, ನಾವು examine all the state laws, all of them have the same title. ಸಿಂಥಿಯಾ ಮೇಡಮ್, ಓಕೆ ನೋಡಿ. ಕ್ರೈಸ್ತ ಸಮುದಾಯಕ್ಕೆ ಹೇಳಿ, ಹೇಳಿ, ಕೈ ವಿಶೇಷವಾಗಿ, ತುಂಬಿಸ್ಕೊಂಡ್ಬಿಡ್ತಾರೆ ಅಷ್ಟೇ. ಅಲ್ಲ ಒಂದ್ ನಿಮಿಷ ಮಧು ಅವರೇ, ಕ್ರೈಸ್ತ ಸಮುದಾಯಕ್ಕೆ ಇರುವಂತ ಆತಂಕವನ್ನ ದೂರಪಡಿಸಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್ಕಾರ? ಅಲ್ಲ, ಆತಂಕ ಏನಕ್ಕೆ ಅಂತ ಫಸ್ಟ್ ಅಲ್ಲ, ಒಂದ್ ನಿಮಿಷ, ಅದು ಆತಂಕ ಯಾಕೆ ಅಂತ ಹೇಳ್ತೀನಿ. ಕಳ್ಳನಿಗೆ ಮಾತ್ರ ಭಯ ಇರುತ್ತೆ, ಕಳ್ಳನಿಗೆ ಮಾತ್ರ ಭಯ ಇರುತ್ತೆ ಅಲ್ಲ, ಅಲ್ವಾ? fair enough. ಆತಂಕ ಏನಕ್ಕೆ? ನಾನು ಹೇಳ್ತೀನಿ ಈಗ ಇದರಲ್ಲಿ ನಾನು ಅವಾಗಲೇ ಒಂದು ಈಗ ಎಕ್ಸಾಂಪಲ್ ಅಲ್ಲ, ಕೊಟ್ಟೆ, ಒಂದ್ ಹೇಳ್ತೀನಿ. ಒಂದು ಈಗ ಎಕ್ಸಾಂಪಲ್ ಕ್ರಿಶ್ಚಿಯನ್, ಕೊಟ್ಟೆ ಯಾವುದೇ ವಿನಾಯಕ್. ಕ್ರಿಶ್ಚಿಯನ್ಸ್ ಇರ್ಬೋದು, ಒಂದು ಎಕ್ಸಾಂಪಲ್ ಯಾವುದೇ ಕೊಟ್ಟೆ, ಹಿಂದೂ ಇರ್ಬೋದು, ಅಂತರ ಧರ್ಮೀಯ ಮುಸಲ್ಮಾನ ಮದುವೆಗೆ ಇರ್ಬೋದು, ವಿನಾಯಕ್, ಅವರವರ ನೋಡಿ, ಧರ್ಮವನ್ನು ಆಚರಣೆ ಮಾಡ್ಲಿಕ್ಕೆ ಯಾವ ಅಡ್ಡಿಯೂ ಇಲ್ಲ ಇದರಲ್ಲಿ. ಇಲ್ಲ ವೆರಿ ಯಾವ ಸಾರಿ. ಅಡ್ಡಿಯೂ ಇಲ್ಲಿ ಇಲ್ಲ ಏನಾಗುತ್ತೆ ಇದರಲ್ಲಿ. ಹೇಳ್ತೀನಿ ಕೇಳಿ, ಅವ್ರ ಧರ್ಮವನ್ನ ಅವ್ರು ಮಾಡ್ಕೋತಾರೆ ನಿಜ, ಬಟ್ ಯಾವ ಒಂದು ಪರಿಸ್ಥಿತಿಯಲ್ಲಿ ಅದರ ದುರುಪಯೋಗ ಇದರಲ್ಲಿ ಆಗ್ಬಿಡುತ್ತೋ ಅನ್ನೋ ಒಂದು ಆತಂಕ ಇದೆ. ಮತ ಪ್ರಚಾರಕ್ಕೆ ಇದರಲ್ಲಿ ಅಡ್ಡಿ ಕೇಳಿ, ಇಲ್ಲ. ನಾನು ಹೇಳ್ತೀನಿ, ಮತ ಪ್ರಚಾರಕ್ಕೆ ಅಡ್ಡಿ ಇಲ್ಲ, ನಾನು ಇದೊಂದು ಹೇಳ್ತೀನಿ ಸ್ಪಷ್ಟನೆ ಕೇಳಿ ಇದೆ ಅಲ್ಲ, ಅದರಲ್ಲಿ. ಒಂದು ಹೇಳ್ತೀನಿ ಕೇಳಿ ಅಲ್ಲ, ಅಂತರ ಧರ್ಮೀಯ ಮದುವೆಗಳಿಗೆ ಇದು ಅಡ್ಡಿ ಪಡುತ್ತೆ ಅಂದ್ರೆ ತಪ್ಪಾಗುತ್ತೆ, ಬಟ್ ಸವಾಲಂತೂ ಆಗುತ್ತೆ. ಯಾಕಂದ್ರೆ ಒಂದು ನಿಮಿಷ ಹೇಳ್ತೀನಿ, ವಿನಯ್ ಅವ್ರು ಅವಾಗಲೇ ಒಂದು ಪಾಯಿಂಟ್ ಹೇಳಿದ್ರು, 30 days ಬಿಫೋರ್, 30 days ಆಫ್ಟರ್. ಕರೆಕ್ಟ್. ಮತಾಂತರ ಆಗಿದ್ದೇ ಆದ್ರೆ ಅದಕ್ಕೂ 30 ದಿವಸ ಮುಂಚೆ ಒಂದು ನೋಟಿಸ್ ಕೊಡಿ, ಅದು ಆಗಾದ್ಮೇಲೆ ID ಕೊಡಿ, 30 ದಿವಸ ಆದ್ಮೇಲೆ ಕೊಡಿ. ತಪ್ಪೇನಿದೆ? ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ತಪ್ಪು ಅಂತ ನಾನು ಹೇಳ್ತೀನಿ. ಉತ್ತರ ಪ್ರದೇಶ ಮತ್ತೆ ಗುಜರಾತಿಗೆ ಹೋಲಿಸ್ಕೊಂಡು ಮಾತಾಡಿ ಮಧು ಅವರೇ, ನೀವು ಕಾನೂನು ಬಗ್ಗೆನೂ ತಿಳ್ಕೊಂಡಿರೋರು. ಇಲ್ಲಿ ಏನಾಗಿದೆ, ನೀವು ಬರೀ ಮನೆಯವರಿಗೆ ಬ್ಲಡ್ ರಿಲೇಟಿವ್ಸ್ಗೆ ಅಧಿಕಾರ ಕೊಡಿ. ನಿಮಗೆ ಅಭ್ಯಂತರಗಳಿತ್ತು ಅಂದ್ರೆ ನೀವು ಸಂಬಂಧಿಕರಾಗಿದ್ರೆ ನೀವು ಹೋಗಿ ದೂರು ಕೊಡುವಂತ ಹಕ್ಕು ನಿಮ್ದಾಗಿದೆ. ಆದ್ರೆ ಬಿಲ್ ಏನ್ ಹೇಳುತ್ತೆ, ಎನಿಬಡಿ ಅಸೋಸಿಯೇಟ್ ಅಂದ್ಮೇಲೆ ಮುಗ್ದೋಯ್ತದು. ಐ ಕ್ಯಾನ್ ಬಿ ಅಸೋಸಿಯೇಟೆಡ್ ಇನ್ ಎನಿ ವೇ. ಮಗಳು ಕಾಲೇಜ್ಗೆ ಹೋಗ್ತಾಳೆ, ಕಾಲೇಜಲ್ಲಿ ಏನ್ ನಡೆಯುತ್ತೆ ಅಂತ ಹೇಳಿ ಕಾಲೇಜಿನ ವಿದ್ಯಾರ್ಥಿನ ಸ್ನೇಹಿತೆಗೆ ಗೊತ್ತಿರುತ್ತೆ. ಅಲ್ಲ, ಈಗ ಸ್ನೇಹಿತೆಗೆ ಗೊತ್ತಿರುತ್ತೆ. ಇಲ್ಲ, ಈಗ ಯಾರಾದ್ರೂ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಆ ಒಂದು ಕೆಲಸದ ಜಾಗದಲ್ಲಿ ಈಗ ನೋಡಿ, ವಿನಯ್ ಅವ್ರನ್ನ ಸ್ಕ್ರೀನ್ ಮೇಲೆ ಈಗ ತನ್ನಿ, ನ್ಯೂಸ್ ವಿನಯ್ ಅವ್ರನ್ನ ಸ್ಕ್ರೀನ್ ಮೇಲೆ ಅಲ್ಲ, ಈಗ ತನ್ನಿ. ನ್ಯೂಸ್ ಫಸ್ಟ್ ಆಫೀಸ್, ಈ ನ್ಯೂಸ್ ಈಗ ಒಂದು ಎಕ್ಸಾಂಪಲ್ ಇಲ್ಲೇ ಕೊಡ್ತೀನಿ. ಈಗ ನೀವು ನಿಮ್ಮ ಮನೆಯಿಂದ ಬರ್ತೀರಾ, ನೀವು ಮನೆಯಿಂದ ಬರ್ತೀರಾ, ಈ ನ್ಯೂಸ್ ಆಫೀಸ್ ಅಲ್ಲಿ ನಿಮ್ಮನ್ನ ಯಾರೋ ಮತಾಂತರ ಮಾಡ್ತಾ ಇದ್ದಾರೆ, ನಿಮ್ಮ ಸ್ನೇಹಿತರು ಯಾರೊಬ್ರು ನೋಡ್ತಾರೆ, ಅದನ್ನ ಅವರು ಕಂಪ್ಲೇಂಟ್ ಕೊಡ್ತಾರೆ. ಇಲ್ಲಿ ನಡೀತಾ ಇರ್ತಕ್ಕಂಥ ಮನೆಗೆ ಗೊತ್ತಿರೋದಿಲ್ವಲ್ಲ, ನಿಮ್ಮ ಬ್ರೈನ್ ವಾಶ್ ಮಾಡ್ತಾ ಇರ್ತಾರೆ ಅವರು. ಫೇರ್ ಎನಫ್, ಮನೆಗೆ ಹೋಗಿ ಹೇಳಿ ಅಲ್ಲ, ನಿಮ್ಗೆ ಯಾರು ಅಧಿಕಾರ ಕೊಟ್ಟಿರೋದಿಲ್ಲ. ಈಗ ನೀವು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀರಲ್ಲ, ನೋಡಿ ಇಲ್ಲಿ ವಿನಯ್, ಇದು ಇಲ್ಲಿರೋದು ಆತಂಕ ಅಲ್ಲ. ನೀವು ಆತಂಕದ ಬಗ್ಗೆ ಅವಾಗ ಹೇಳಿದ್ರಲ್ಲ, ನಾನು ಹೇಳ್ತೀನಿ ಆತಂಕ. ಬೇಲೂರಲ್ಲಿ ಚರ್ಚ್ ಮೇಲೆ ದಾಳಿ ಆದಾಗ ಅಲ್ಲ, ಅಸೋಸಿಯೇಟ್ ಇಸ್ ದಟ್ ವಾಟ್ ಇಟ್ ಮೀನ್ಸ್. ನಾನು ನನಗೆ ಬೇಕಾದಂಗೆ ಅರ್ಥೈಸ್ಕೋತೀನಿ. ಅಸೋಸಿಯೇಟ್ ಅಂದ್ರೆ ಯಾರು ಜೊತೆಗೆ ಕೆಲಸ ಸಂಬಂಧ ಇರಬೇಕು, ಸಂಬಂಧ ಇರಬೇಕು, ಕುಟುಂಬದ ಒಂದು ಭಾಗ ಆಗಿರಬೇಕು. ಯಾರು ಇರೋದಿಲ್ಲ ಅಂತವ್ರಿಗೆ ಏನ್ ಮಾಡ್ತೀರಾ, ಒಬ್ಬರೇ ಇರ್ತಾರೆ ಅಂತವ್ರಿಗೆ ಏನ್ ಮಾಡ್ತೀರಾ, ಯಾರು ಹಿಂದೆ ಮುಂದೆ ಯಾರು ಇರೋದಿಲ್ಲಪ್ಪ, ಅವ್ರ ಒಬ್ಬರೇ ಇರ್ತಾರೆ, ಅವಾಗ ಏನ್ ಮಾಡ್ತೀರಾ? ಅಲ್ಲ, ಇದು ರೇರೆಸ್ಟ್ ಆಫ್ ದ ರೇರ್ ಕೇಸ್. ಅವ್ರನ್ನು ಕನ್ಸಿಡರ್ ಮಾಡ್ಬೇಕಲ್ವಾ ನಾವು? ಒಂದು ನಿಮಿಷ, ವಿನಯ್ ಅವರೇ ಹೇಳಿ. ವಿನಯ್ ಅವ್ರು ನೀವೇನೋ ಹೇಳ್ತೀರಿ, ಹೇಳಿ. ನಿಖಿಲ್, ಆತಂಕ ಏನಕ್ಕಿದೆ ಅಂದ್ರೆ ಕ್ರೈಸ್ತ ಸಮುದಾಯಕ್ಕೆ ಕಳೆದ 8 ತಿಂಗಳಿಂದ 30ಕ್ಕೂ ಹೆಚ್ಚು ದಾಳಿಗಳಾಗಿದೆ ಚರ್ಚ್ಗಳ ಮೇಲೆ. ಮತ್ತೆ ದಾಳಿಗಳಾದಾಗ ಆ ಚರ್ಚ್ ಇದು ಯಾರು ದಾಳಿ ಮಾಡಿದಾರಲ್ಲ ಅವ್ರನ್ನ ಅರೆಸ್ಟ್ ಸಹ ಮಾಡಿಲ್ಲ. ಬೇಲೂರಲ್ಲಿ ಒಂದು ಕೆಲವು ವಾರಗಳ ಹಿಂದೆ ದಾಳಿ ಒಂದು FIR ಆಗುತ್ತೆ, ಅವ್ರನ್ನ ಅರೆಸ್ಟ್ ಸಹ ಮಾಡೋದಿಲ್ಲ. ಆತಂಕ ಇರೋದು ಅದಕ್ಕೋಸ್ಕರ. ಎರಡನೇದು, ಮಧುರಾವ್ ಅವರು ಸ್ಟ್ಯಾನ್ಲಿಯಸ್ ಜಜ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರು. ಅವ್ರು VHP ಮುಖಂಡರು ಸುಮ್ನೆ ಇರ್ಬೇಕು, ಅವ್ರು ಮಾತಾಡ್ಬೇಕಾದ್ರೆ ನಾವು ಮಾತಾಡಿಲ್ಲ, ಸುಮ್ನಿರಿ ನೀವು.
ಸುಮ್ನಿರಿ ನೀವು ತಪ್ಪು ಮಾಹಿತಿ ಕೊಡ್ತಾ ನೀವು ಇದ್ದೀರಾ. ಮಾತಾಡ್ಬೇಕಾದ್ರೆ ನಾವು ಮೂವತ್ತು ಮಾತಾಡಿಲ್ಲ. ಜನಗಳ ಅವ್ರು ಎಲ್ಲಿ ದಾಳಿ ಆಗಿದೆ? ಕೊಡಿ ಸರ್. ವಿನಾಯಕ್ ಅವರೇ, ದೇವಸ್ಥಾನಗಳ ಮೇಲೆ ದಾಳಿ ಮಾಡಿದ್ರೆ ವಿನಾಯಕ್ ನಾನು ವಿನಾಯಕ್ ನಿಮ್ಗೆ ವಿನಾಯಕ್ ಕೊಡ್ತೇನೆ. ಅಲ್ಲ ಅಲ್ಲ ಮಾಹಿತಿ ಕೊಡ್ತೇನೆ ಬೇಕಾದ್ರೆ. ನಿಮಗೆ ಅವಕಾಶ ಸಿಕ್ಕಾಗ ನೀವು ಮಾತಾಡಿ ವಿನಾಯಕ್ ಅದನ್ನ ಅವರೇ, ಸರಿಪಡಿಸಿ ಸುಮ್ಮನೆ ತಪ್ಪು ಮಾಹಿತಿಗಳನ್ನ ಅಂತಿದ್ರೆ ಹೇಳ್ತಾ ನೀವು ಅದಕ್ಕೆ ವಾದ ಮಾಡಿ. ವಿನಯ್ ನೀವು ಕಂಟಿನ್ಯೂ ಮಾಡಿ. ಹೇಳಿ ನೀವು. ವಿನಯ್ ಹೇಳಿ. ಮಧುರಾವ್ ಅವರು ಈ ಸ್ಟ್ಯಾನ್ಲಿಯಸ್ ಜಜ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರು ಸುಪ್ರೀಂ ಕೋರ್ಟ್ ಅಲ್ಲಿ. ನೋಡಿ, ಫಸ್ಟ್ ಆಫ್ ಆಲ್ ಈ ಕಾನೂನು ಬರೀ ರಿಲಿಜನ್ ನ ಪ್ರಾಪಿಗೇಟ್ ಮಾಡೋದ್ರ ಬಗ್ಗೆ ಇಲ್ಲ, ಈ ರಿಲಿಜನ್ ನ ಪ್ರಾಕ್ಟೀಸ್ ಮಾಡೋದ್ರ ಬಗ್ಗೆನೂ ಇದೆ. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ಈ ಡೆಫಿನಿಷನ್ಸ್ ನೋಡಿ, ನೀವು ಯಾವುದೇ ಕಾನೂನಲ್ಲಿ ಫಸ್ಟ್ ನೋಡ್ಬೇಕಾಗಿರೋದು ಡೆಫಿನಿಷನ್ ಸೆಕ್ಷನ್ಸ್. ಡೆಫಿನಿಷನ್ಸ್ ಎಷ್ಟು ವೇಗಾಗಿದೆ. ಎಜುಕೇಶನ್ ಇನ್ಸ್ಟಿಟ್ಯೂಷನ್ ರನ್ ಮಾಡೋದು ಒಂದು ಇದಾದ್ರೆ, ನಾಳೆ ಅವ್ರು ಮತಾಂತರ ಮಾಡ್ತಿಲ್ಲ ಅಂದ್ರೂ ಆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನೀವು ಹೋಗಿ ದಾಳಿ ಮಾಡ್ಬೋದು. ಅದಕ್ಕೋಸ್ಕರ ಒಂದು ಆತಂಕ ಇರೋದು. ಅಸ್ಪೃಶ್ಯತೆನ ತೆಗಿಯಕ್ಕಾಗದೆ ಇರೋಂಥವ್ರು 70 ವರ್ಷದಿಂದ ಅಸ್ಪೃಶ್ಯತೆ ತೆಗಿದ್ದಿಲ್ಲ. ಇವ್ರ ಸರ್ಕಾರ ಅಸ್ಪೃಶ್ಯತೆ ಬಗ್ಗೆ ಮಾತಾಡೋದಿಲ್ಲ. ಅಸ್ಪೃಶ್ಯತೆ ಆತಂಕದಿಂದ ಯಾರಾದ್ರೂ ಮತಾಂತರ ಮಾಡ್ತಾರೆ ಅಂದ್ರೆ ಇವ್ರಿಗೇನೋಯ್ತು, ಇವ್ರ ಸೊಪ್ಪೇನೋಯ್ತು, ಇವ್ರು ಯಾಕೆ ಬರ್ತಾ ಇದ್ದಾರೆ ಮಧ್ಯದಲ್ಲಿ? ನಾನ್ ಮತಾಂತರ ಆಗ್ತೀನಿ ನಾಳೆ, ನಾನು ಯಾಕೆ ಡಿಸಿಗೆ ಇನ್ಫಾರ್ಮ್ ಮಾಡ್ಬೇಕು? ನನ್ನ ಫ್ಯಾಮಿಲಿ ಒಬ್ಜೆಕ್ಟ್ ನಿಖಿಲ್ ಒಂದ್ ನಿಮಿಷ, ನನ್ನ ಫ್ಯಾಮಿಲಿ ಒಬ್ಜೆಕ್ಟ್ ಮಾಡೋದಕ್ಕೆ ಏನ್ ಹಕ್ಕಿದೆ? ನಿಖಿಲ್, ನನ್ನ ಫ್ಯಾಮಿಲಿ ಒಬ್ಜೆಕ್ಟ್ ಮಾಡೋದಕ್ಕೆ ಏನ್ ಹಕ್ಕಿದೆ? ಯಾರಿಗೂ ಹಕ್ಕಿಲ್ಲ. ಸಂವಿಧಾನ ಕೊಟ್ಟಿರೋದು, ಸಂವಿಧಾನದಲ್ಲಿ ಏನು ಕೊಟ್ಟಿರೋ ಹಕ್ಕುಗಳು ಫ್ಯಾಮಿಲಿ ಅಂತ ಎಲ್ಲೂ ಬರ್ದಿಲ್ಲ. ಅಲ್ಲ ಇಲ್ಲಿ ಒಂದ್ ಸೆಕೆಂಡ್ ಸರ್, ಲೆಟ್ ಮಿ ಜಸ್ಟ್ ಸೇ ದಟ್ ನಾನು ಬಿಲ್ ನ ಓದ್ದೆ. ಅಕ್ವೇಂಟೆನ್ಸ್ ಅಂತಾನು ಇದೆ, ಅಸೋಸಿಯೇಟ್ ಅನ್ನೋ ಪದ ಕೂಡ ಉಪಯೋಗಿಸಿದ್ದಾರಲ್ಲಿ. ಅಸೋಸಿಯೇಟ್ ಅಂದ್ರೆ ಅದು ಯಾರು ಬೇಕಾದ್ರೆ ಆಗಿರ್ಬೋದು, ರಕ್ತ ಸಂಬಂಧಿ ಆಗ್ಬೇಕು, ಕುಟುಂಬದವ್ರು ಆಗಿರ್ಬೇಕು ಅನ್ನೋ ಒಂದು ಕಂಡೀಷನ್ ಇಲ್ಲಿ ಅಪ್ಲೈ ಆಗೋದಿಲ್ಲ. ಅದು ನಿಜವಾಗ್ಲೂ ಅಪಾಯಕಾರಿ. ಅದನ್ನ ನಾವೆಲ್ಲರೂ ಒಪ್ಪಬೇಕಾಗುತ್ತೆ. ಯಾರೋ ರೋಡಲ್ಲೋ ಅವ್ರು ಯಾರೋ ಇಬ್ರು ಮದುವೆ ಆದ್ರು ಅಂದ್ರೆ ಇವ್ರು ಹೋಗಿ ಬರೀ ಕಂಪ್ಲೇಂಟ್ಗಳು ಕೊಟ್ಕೊಂಡು ಕುತ್ಕೊಂಡ್ರೆ ಇಲ್ಲಿ ಅಂತರ್ಧರ್ಮೀಯ ಮದುವೆಗೆ ಇದು ಅಡ್ಡಿಪಡಿಸ್ದಂಗೆ ಆಗ್ಲಿಲ್ವಾ? ಸವಾಲ್ ಅಷ್ಟೇ ಅಲ್ಲ ಇದು. ವಿನಾಯಕ್ ಅವ್ರು ಇದಕ್ಕೆ ಉತ್ತರ ಕೊಡ್ಬೇಕು. ಇದು ಹೇಗಾಗುತ್ತೆ ನನಗೆ ಅಲ್ಲ, ಅರ್ಥ ಆಗ್ತಾ ಇಲ್ಲ. ಇವ್ರು ಮತಾಂತರ ಈಗ ನೀವು ಹೇಳಿದ ಸಿಂಥಿಯಾ ಅವ್ರ ಮಾತೊಂದು ಹೇಳ್ಬಿಡ್ಲಿ. ತುಂಬ ಮುಖ್ಯವಾದ ವಿಷಯ ಇದು. ಯಾಕೆಂದರೆ ಇವಾಗ ಬರೀ ಕ್ರಿಶ್ಚಿಯನ್ರು ಮಾತ್ರ ಆತಂಕ ಪಡ್ತಿದ್ದಾರೆ ಅಂದರೆ ಇಲ್ಲ. ಎವ್ರಿ ಇಂಟರ್ಕಾಸ್ಟ್ ಆರ್ ಇಂಟರ್ ರಿಲಿಜಿಯಸ್ ಮ್ಯಾರೇಜ್ ಇಸ್ ಎಟ್ ಇಂಟರ್ಕಾಸ್ಟ್ ಇದ್ರಲ್ಲಿ ಅಪ್ಲೈನೇ ಆಗಲ್ಲ ಬಿಡಿ. ಇದು ಇಂಟರ್ ರಿಲಿಜಿಯಸ್ ಮ್ಯಾರೇಜ್ ಈಸ್ ನೌ ಅಟ್ ರಿಸ್ಕ್. ಯಾಕೆ ಅಂತಂದರೆ especially in Karnataka. ಯಾಕಂದ್ರೆ ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡಬಹುದು. Two adults, consulting adults, and family also, as a matter of fact, have no right to object. This is a fact. There is any amount of judgments across the country talking about the rights of grown adults to make their own decision about who they live to marry. Fair enough. But so that is very, very wrong. One ನಿಮಿಷ, I'll tell you. I'll come to a broader question after this. ಮಧು ಅವರೇ ಹೇಳ್ಬಿಡಿ. Let me ask Cynthia madam one question. There is something called as denomination in every religion. No, please. No, that's a wrong notion. There is something called as denomination in Christianity. Protestants ಆಗಿರೋರು Protestant ಚರ್ಚ್ಗೆ ಹೋಗಬೇಕು, ಕ್ಯಾಥಲಿಕ್ ಆಗಿರೋರು ಕ್ಯಾಥಲಿಕ್ ಚರ್ಚ್ಗೆ ಹೋಗಬೇಕು, ವೆಸ್ಟರ್ನ್ ಆರ್ಥೋಡಾಕ್ಸಿಗೆ ಹೋಗಬೇಕು. ಅವ್ರನ್ನ ರಿಜಿಸ್ಟರ್ ಮೇಂಟೈನ್ ಮಾಡಿರ್ತಾರೆ. ಯಾಕೆ ಮೇಂಟೈನ್ ಮಾಡ್ತಾರೆ ಹಾಗಿದ್ರೆ? ಕೇಳಿ ಅವ್ರನ್ನ ನೋಡೋಣ. ವೈ ಡು ದೇ ಮೇಂಟೈನ್? ಡು ದೇ ಅಲೋ another denomination to go to some other denomination church? They will not allow, sir. Adre Madhu avare ನೀವು one second, let him complete. Within denominations, if they are maintaining a register, what's wrong in telling ನೋಡಿ ನೀವು ಬನ್ನಿ ರಿಜಿಸ್ಟರ್ ಮಾಡಿ, ನಿಮ್ಮ ಸ್ವಇಚ್ಛೆಯಿಂದ ನೀವು ಈ ಧರ್ಮದಿಂದ ಆ ಧರ್ಮಕ್ಕೆ ಹೋಗಬೇಕಾದಾಗ ಯಾವಾಗ ಬೇಕಾದ್ರೂ ಹೋಗಿ ಅನ್ನೋದು ರಿಜಿಸ್ಟರ್ ಮಾಡೋದ್ರಲ್ಲಿ ತಪ್ಪೇನಿದೆ? ಒಂದ್ ನಿಮಿಷ, 2 ತಿಂಗಳಲ್ಲಿ 3 ತಿಂಗಳಲ್ಲಿ ಮನಸ್ಸು ಚೇಂಜ್ ಮಾಡ್ಬಿಡ್ತೀರಾ? ಈಗ ಎಲ್ಲ ಆಯ್ತು. ಆತಂಕ ವಿನಾಯಕ್ ಕೇಳಿ. ಯಾಕೆ ಇವ್ರು ಭಯ ಪಡಬೇಕು? ಅಲ್ಲ, ನಾನು ಹೋಗ್ತೀನಿ. ಅವ್ರು ಮತಾಂತರ ಆಗ್ಲಿಕ್ಕೆ ರೆಡಿ ಆಗಿದ್ರು. ಡಿಸಿ ಅವರಿಗೆ ಒಂದು ಮಾತು ತಿಳಿಸ್ಲಿಕ್ಕೆ ಏನ್ ತೊಂದರೆ ಇದೆ? ಇವರಿಗೆ ತೊಂದರೆ ಏನು ಅಂತ ಹೇಳ್ತೀನಿ ಕೇಳಿ. ನೀವು ಕೇಳಿದ್ರಲ್ಲ, ನಾನು ಹೇಳ್ತೀನಿ ಕೇಳಿ. 30 ದಿವಸ ನೀವು ಕೊಟ್ಟಿದ್ದೀರಿ ಸಮಯಾವಧಿ. ನಾನು ಮತಾಂತರ ಆಗ್ತೀನಿ ಅಂದ್ರೆ ಡಿಸಿಗೆ ಯಾಕೆ ತಿಳಿಸ್ಬೇಕು? ಯಾಕೆ ಅಂತ ಹೇಳಿದ್ರೆ ನೀವು ಮತಾಂತರವಾಗಿ ನೋಡಿ, ಯಾಕೆ ಅಂತ ಹೇಳಿದ್ರೆ ಅದನ್ನು ನಾನೇ ಹೇಳ್ತೀನಲ್ಲ ವಿನಯ್. ಇದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಥವಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಿಮ್ಮ ಕನ್ವರ್ಷನ್ಗೆ ಅಭ್ಯಂತರ ಅಲ್ಲ, ಅದ್ರ ಸುತ್ತ ಒಂದು ಬೇಸಿಕ್ ತನಿಖೆಯನ್ನ ನಡೆಸೋದ್ರ ಮೂಲಕ ಇಲ್ಲಿ ಆಸೆ, ಆಮಿಷ, ಪ್ರಭಾವ, ಭಯ, ಈ ಆಶ್ವಾಸನೆ, ಈ ಯಾವುದೇ ಫ್ಯಾಕ್ಟರ್ಗಳು ಇಲ್ಲದೆ ಈ ಮತಾಂತರ ಆಗ್ತಿದೆ ಅಂತ ಒಂದು ತನಿಖೆ ಮಾಡಿ ಒಂದು ರಿಪ್ಲೈ ಕೊಟ್ಟು ಅದನ್ನ ಕ್ಲಿಯರ್ ಮಾಡೋದಕ್ಕೆ ತಪ್ಪೇನಿದೆ ಅದರಲ್ಲಿ? ಇಲ್ಲಿಗೆ ಸೋ ಫಾರ್ ಇಟ್ ಇಸ್ ಗುಡ್. ತಪ್ಪು ಎಲ್ಲಿದೆ ಗೊತ್ತಾ ಮಧು ಅವರೇ? ಒಂದ್ ನಿಮಿಷ ಅಣ್ಣ ಕೇಳಿ. ನೀವು 30 ದಿವಸ ಟೈಮ್ ಕೊಡ್ತೀರಿ, 30 ದಿವಸ ಟೈಮ್ ಕೊಡ್ತೀರಿ. ಯಾರೋ ಒಂದು ಸಂಘಟನೆ ಮಾಡಕ್ ಕೆಲಸ ಇಲ್ಲ, ಅವರು ಕಂಪ್ಲೇಂಟ್ ಕೊಡ್ತಾರೆ, ಅಬ್ಜೆಕ್ಟ್ ಮಾಡ್ತಾರೆ. ಯಾರವರು?
ಅದಕ್ಕೆ ನಾನು ಹೇಳಿದ್ದು ಈ ಅಕ್ವೆಂಟೆನ್ಸ್ ಅಸೋಸಿಯೇಟ್ ಇದೆಯಲ್ಲ ಈ ನೋಡಿ, ಕ್ಲಾಸ್ ನ ಸಮಾಜದಲ್ಲಿ ಸರಿಪಡಿಸಬೇಕು. ಯಾರು ಕೂಡ ಹಾಗಿದ್ರೆ ನಿಖಿಲ್, ವೆರಿ ಸಾರಿ, ಈಗ ಆ ತರ ಅದು ಆಗೋದು ತಪ್ಪಿದ್ರೆ ಏನಿಲ್ಲ. ಮಾತ್ರ ಮನೆಯವರಾಗಿರ್ಬೇಕು, ತಪ್ಪಿದ್ರೆ ಮಾತ್ರ complaint ಕುಟುಂಬದವ್ರು ಕೊಡ್ತಾರೆ ಇರ್ಬೇಕು, ಹೊರತು. ರಕ್ತ ಸಂಬಂಧಿ ಆಗಿರ್ಬೇಕು, ಅಂತವ್ರಿಗೆ ಮಾತ್ರ ಅಧಿಕಾರ ಕೊಡ್ಬೇಕು. ನಿಖಿಲ್, ಯಾರಂದ್ರೆ ಅವ್ರು ಹೋಗ್ಬಿಡಿ ಅಂದ್ರೆ let an amendment be moved if that is the case, please. ಶೋರ್ ಅಲ್ಲ, ಇದು ಆತಂಕದ ಕಾರಣ ಅಲ್ವಾ ಮಧು ಅವರೇ? My thing is, let it go by the test of the constitution. ಅಲ್ಲ, ಈಗ let it be Okay. tested. He has asked me a question. Please allow me my last ಅಲ್ಲ, question. ಅಲ್ಲ, ಇಲ್ಲ, ಅಲ್ಲ, ಅವ್ರು ನನಗೆ ನೀವು question ಹೇಳಿಲ್ಲ, ಕೇಳಿದ್ದಕ್ಕೆ ಈಗ answer ಕೊಡಕ್ಕೆ ಪರಿಶಿಷ್ಟ ಅವಕಾಶ ಜಾತಿ, ಕೊಟ್ಟಿಲ್ಲ. ಪರಿಶಿಷ್ಟ ಪಂಗಡದವರು ಈಗ ಯಾರಾದ್ರೂ ಒಬ್ರು ಕ್ರಿಶ್ಚಿಯನ್ ಈಗ ಕನ್ವರ್ಟ್ ಆಗ್ತಾ ಇದ್ದಾರೆ, ಅವರು ಕನ್ವರ್ಟ್ ಆದ ನಂತರ ಇಷ್ಟು ದಿನಗಳ ಕಾಲ ಅವರು ಈ ಸೌಲಭ್ಯವನ್ನು ಪಡಿತಾ ಇದ್ರು, ಅವರ ಹೆಸರನ್ನು ಚೇಂಜ್ ಮಾಡ್ಕೊಂತ ಇದ್ರು, ಮಾತ್ರ ಈ ಸೌಲಭ್ಯವನ್ನು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸಿಗ್ತಕ್ಕಂಥ ಸೌಲಭ್ಯ ಬರ್ತಾ ಇರ್ತದೆ. ಹಾಗಾಗಿ ಡಿ ಸಿ ಅವರಿಗೆ ಅವ್ರು ಹೇಳ್ಬೇಕು, ಆಗ ಅವ್ರದ ಈ ಸೌಲಭ್ಯಗಳಿಂದ ಮುಕ್ತರಾಗ್ತಾರೆ ಅವರು. ಈ ಕ್ರಿಶ್ಚಿಯಾನಿಟಿಗೆ ಏನು ಸೌಲಭ್ಯ ಇದೆ ಅದನ್ನು ತೆಗೆದುಕೊಳ್ಳಿ, ಅವರು ಅಲ್ಲೂ ಕನ್ವರ್ಟ್ ಆಗ್ಬಿಟ್ಟು ಇಲ್ಲೂ ತೆಗೆದುಕೊಳ್ಬೇಕು ಅನ್ನೋದು ಯಾವ ಅನ್ಯಾಯ? ಈಗ ಪರಿಶಿಷ್ಟ ಜಾತಿ So, ಇದು ಪರಿಶಿಷ್ಟ ಪಂಗಡದವರಿಗೆ ಕಾನೂನಾತ್ಮಕವಾಗಿ on ಹೌದು, record ಸಿಗ್ಲಿ ಅಂತ ಹಿಂದುಳಿದ- ನೀವು ಈ procedure ಹಿಂದುಳಿದ ಇದೆ. ವರ್ಗದವರಿಗೆ ಅನ್ಯಾಯ ಇದು. ಆಯ್ತು, ಈಗ ಕ್ರಿಶ್ಚಿಯನ್ ಆದರೂ ವಿನಯ್ ಕ್ರಿಶ್ಚಿಯಾನಿಟಿ ಸಿಗೋ ತಗೊಳ್ಳಿ, ವಿನಯ್ ಎಲ್ಲ ಧರ್ಮದ ಯಾಕೆ ತೆಗೆದುಕೊಳ್ಬೇಕು? Okay, ಸಿಂಥಿಯಾ ಹೇಳ್ಬಿಡಿ, ಇದಕ್ಕೋಸ್ಕರ ಸಿಂಥಿಯಾ DC ಹೇಳ್ಬಿಡಿ, ಅವರಿಗೆ ಸಿಂಥಿಯಾ ಅವರು ಒಂದು ನಿಮಿಷ ವಿನಯ್. ಕೊಡ್ಬೇಕು. ಓಕೆ ಮನವಿಯನ್ನು ವಿನಯ್, ನೀವು ಹೇಳಿ, ಯು ಮೇಡ್ ಯುವರ್ ಪಾಯಿಂಟ್. ಅವರು ಸಿಂಥಿಯಾ ಅವರೇ ಶ್ರೀನಿವಾಸ್ ಡಿನಾಮಿನೇಷನ್ ಬಗ್ಗೆ ಮಾತನಾಡಿದ್ರು ಮಧು ಅವರು. ಯು ವಾಂಟ್ ಟು ರೆಸ್ಪಾಂಡ್ ವೆರಿ ಕ್ವಿಕ್ಲಿ? ಐ ಹ್ಯಾವ್ ಒನ್ There is no hard and fast, we don't live in silos. All of us go to each and other. ಯಾರು ಬೇಕಾದ್ರೂ ಯಾವ ಚರ್ಚಿಗೆ ಬೇಕಾದ್ರೂ ಹೋಗ್ಬೋದು, ಯಾವ ಅಭ್ಯಂತರನೂ ಇಲ್ಲ, Okay. ಝೀರೋ ಅಭ್ಯಂತರ. ಆಗ್ಲಿ ಬಿಡಿ, ಅವ್ರಿಗೆ ಹೇಳೋದಕ್ಕೆ ಅಧಿಕಾರ ಇದೆ, ಬರೀ ವಾಸ್ತವಾಂಶ Christians ಅಲ್ಲ. ಏನಿದೆ ಅಂತ ಜನರಿಗೆ ಈಗ ಗೊತ್ತಿಲ್ಲ. Yes, sir, ಅದೇ. ಲಿಸ್ಟ್ ಇದೆ. That is the ಬೇಕಾದ್ರೆ reason. ತೋರಿಸ್ತೀನಿ, ಅವರೇ ಮಾಡ್ಕೊಂಡಿರೋ ಲಿಸ್ಟ್ ಇದೆ. ದಲಿತ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್ನು, ಈ ತರ ಅವರ ಸಂಘಟನೆಗಳನ್ನು ಮಾಡ್ಕೊಂಡಿದ್ದಾರೆ. ಅದರೊಳಗಡೆ ಬೇರೆ ಬೇರೆ ತರದಿದ್ದಾವೆ. ಯಾವ ಕೆಳವರ್ಗದವನು ಸತ್ತರೆ, ಕ್ರಿಶ್ಚಿಯನ್ ಸತ್ತರೆ, ದಲಿತ ಕ್ರಿಶ್ಚಿಯನ್ ಸತ್ತರೆ ಅವನು ಊಡ್ಲಿಕ್ಕೆ ಮೇಲೆ ಜಾಗ ಕೊಡೋದಿಲ್ಲ. ಇಲ್ಲ, ಇಲ್ಲ, ಇದು ಪ್ರಸಾದ ಅಲ್ಲಲ್ಲಿ ಏನೋ local ಏಸು problems ಪ್ರಸಾದ ಬಿಡಿ. ಕೊಡ್ತಾರಂತೆ. ಅದು ಆ ಪ್ರಸಾದವನ್ನೇ ಅದೇ ಕೊಡೋದಿಲ್ಲ ಹಿಂದೂ ಒಳಗಡೆ. ಧರ್ಮದಲ್ಲಿಲ್ವಾ? ನಿನ್ನೆ ಅಂದ್ರೆ ನಂಜನಗೂಡಲ್ಲಿ ಒಂದು ಹಿಂದೂ ದಲಿತರಿಗೆ ಹಿಂದೂ ದೇವಸ್ಥಾನಕ್ಕೆ ಹಿಂದೂ ಹೋಗ್ಬಿಟ್ಟಿಲ್ಲ ರೀ. ಆಗಲ್ಲ, ಈ ಕಡೆ ಹಿಂದೂ ನೀವು ಅಲ್ಲ, ಅಸ್ಪೃಶ್ಯತೆ ಈ ಕಡೆ ಮಾಡ್ಬಿಟ್ಟು ಕ್ರಿಶ್ಚಿಯನ್ ಹಿಂದೂ ಅಲ್ಲ. ಧರ್ಮದಲ್ಲಿ ಆಮೇಲೆ ಯಾಕೆ ಮತಾಂತರ ಆಗ್ತಾರೆ ಅದಕ್ಕೋಸ್ಕರ ಅಂದ್ರೆ ವಿನಯ್? ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ ವಿಶ್ವ ಹಿಂದೂ ನೋಡಿ ಪರಿಷತ್ ವಿನಾಯಕ್ ಕೆಲಸ ಹೇಳ್ತೀನಿ, ಮಾಡ್ತಾ ನಿನ್ನೆ ಇರೋದು. ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡ್ತಾ ಇರೋದೇ 2021 ಅಸ್ಪೃಶ್ಯತೆಯನ್ನು ಡಿಸೆಂಬರ್ ನಿವಾರಣೆ ಮಾಡ್ಲಿಕ್ಕೆ. 21 ನಿನ್ನೆ ನಂಜನಗೂಡಲ್ಲಿ ಒಂದು ಕುಟುಂಬಕ್ಕೆ, ದಲಿತ ಕುಟುಂಬಕ್ಕೆ ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಅವನ್ನ ಇದ್ರ ಬಗ್ಗೆ ಮಾತಾಡಿ ಸರ್. ಅಂತ ಜಾಗಗಳಿಗೆ ನಾವು ಹೋಗಿ ನೋಡಿ, ಅದನ್ನ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಬಿಡಿ ಯಾಕಂದ್ರೆ ಬಿಡಿ ವಿಶ್ವ ಬಿಡಿ ಹಿಂದೂ ಆಯ್ತು, ಪರಿಷತ್ ಆ ಅದೆಲ್ಲ ಕೆಲಸವನ್ನು ಆಯ್ತು. ಮುಖ್ಯವಾಗಿ ಕೊನೆಯದಾಗಿ ಮಾಡ್ತಾ ಒಂದೇ ಇರೋದು. ಪ್ರಶ್ನೆ ಕೇಳ್ತೀನಿ ನಿವಾರಣೆಗೋಸ್ಕರ ನಾವು, ಒಂದೇ ಮಾಡ್ತಾ ಪ್ರಶ್ನೆ ಇರೋದು. ಕೇಳ್ತೀನಿ, 2 ನಿಮಿಷ ಟೈಮ್ ಕೊಡಿ. ಒಂದೇ ಪ್ರಶ್ನೆ, ಜನಸಂಖ್ಯಾ ಶಾಸ್ತ್ರ, ಡೆಮೋಗ್ರಫಿ ಒಂದು ದೇಶಕ್ಕೆ ಎಷ್ಟು ಅವಶ್ಯಕ? ಇವತ್ತು ವಿ ಆರ್ ಅ ಹಿಂದೂ ಮೆಜಾರಿಟಿ ನೇಷನ್. ಈ ಭಾರತ ಹಿಂಗಿದೆ ಅನ್ನೋದಕ್ಕೆ ಕಾರಣ ಏನು? ಇವತ್ತು ನಾವು ಹೇಗಿದೆ ನಮ್ಮ ವ್ಯವಸ್ಥೆ, ಅದೇ ಅದಕ್ಕೆ ಕಾರಣ. ಈ ವ್ಯವಸ್ಥೆನೇ ಬದಲಾಗೋದ್ರೆ, ಸಿಂಥಿಯಾ ಅವರೇ ನಾನು ನಿಮಗೆ ಕೇಳ್ತೀನಿ ಪ್ರಶ್ನೆನ, ಇಸ್ಂಟ್ ಡೆಮೋಗ್ರಫಿ ಇಂಪಾರ್ಟೆಂಟ್? ಜನಸಂಖ್ಯಾ ಶಾಸ್ತ್ರ ಇದು ಅವಶ್ಯಕನೋ ಅಲ್ವೋ ಒಂದು ದೇಶಕ್ಕೆ? ನೋಡಿ ಸರ್, ಅದು ಖಂಡಿತ ಅವಶ್ಯಕತೆ ಇದೆ. ಬಟ್ ಈ ಡೆಮೋಗ್ರಫಿ ಅನ್ನೋದು ಕೂಡ ಇಟ್ ಈಸ್ ನಾಟ್, ಇವಾಗ ನಮ್ಮಲ್ಲಿ ಇರುವಂಥ ಈ ಪಾಪ್ಯುಲೇಷನ್ ಲಿಸ್ಟ್ ಏನಿದೆ, ದಿಸ್ ಇಟ್ ಸೆಲ್ಫ್ ಇಫ್ ಯು ಸ್ಟಡಿ ಕೇರ್ಫುಲಿ ದ ಹಿಸ್ಟ್ರಿ, it was everything, there's a history in census ಬಂದ್ಬಿಟ್ಟು 100 years ಆಗಿದೆ. Madam, it's a very ಇಲ್ಲ ಸರ್, simple question. ಇಲ್ಲ Straight ಇಲ್ಲ ಇಲ್ಲ answer ಇಲ್ಲ ಇಲ್ಲ ಮಾಡ್ಬೇಕು ನೀವು. Yes, yes. It's a very large simple ಇಲ್ಲ question. large ನೋಡಿ, number, ನೋಡಿ, for ನೋಡಿ, through a ನೋಡಿ. stroke of the pen, a large number of people who are not Hindus have been included as Hindus. For instance, Adivasis, they were ಆದಿವಾಸಿಗಳು ಹಿಂದೂಗಳಲ್ಲ? ಅಲ್ಲ, ಯಾರು because ಹೇಳಿದ್ರು? they have their own ನೋಡಿ, language. divide and rule ಬ್ರಿಟಿಷರ ಅಲ್ಲ ಬಿಡಿ, ಅವರ Black Britishers ಆಚರಣೆ ಇದ್ದಾರೆ. ಪದ್ಧತಿ. ನಾವು ನೋಡಿದ್ರೆ Okay, Black ಅಲ್ಲ, Britishers ನಿಮ್ಗೆ ಎಲ್ಲಿದ್ದಾರೆ? ನಿಮ್ಗೆ ನಮ್ಮ ಅವಕಾಶ ನಡುವೆ ಇದ್ದಾರೆ Black ಸಿಕ್ತು. Britishers. ನಾನು ಕೊನೆ ಮಾತು ವಿನಯ್ ಒಂದು ಕೇಳ್ತೀನಿ. ವಿನಯ್, ಡೆಮೋಗ್ರಫಿ ಮತ್ತೆ ದೇಶ ಇದರ ಸಂಬಂಧ, ನಿಮ್ಮ ಒಂದು ತಿಳುವಳಿಕೆ, ನಿಮ್ಮ ಅಭಿಪ್ರಾಯ ಹೇಳಿ. ಡೆಮೋಗ್ರಫಿ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಾ ಇಲ್ಲ ನಿಖಿಲ್. ಹಾ. ಡೆಮೋಗ್ರಫಿನೂ ಆಧಾರ ಇಟ್ಕೊಂಡು ಮಾತಾಡಬೇಕು. 1971 ಅಲ್ಲಿ ಕ್ರಿಶ್ಚಿಯನ್ಸ್ 2.6% ಇದ್ರು. 2011 ಅಲ್ಲಿ 2.3% ಬಂದ್ರು ದೇಶದಲ್ಲಿ, ಅಂದ್ರೆ ಇಳಿದಿದೆ. ಕರ್ನಾಟಕದಲ್ಲೂ ಸಹ 1971 ಅಲ್ಲಿ 2.09% ಕ್ರಿಶ್ಚಿಯನ್ಸ್ ಇದ್ದಿದ್ದು, 2011 ಸೆನ್ಸಸ್ ಅಲ್ಲಿ 1.87%. ಕಡಿಮೆ ಏನಕ್ಕಾಗ್ತಾ ಇದೆ? ಆಯ್ತಾ ವಿನಾಯಕ್ ಅವರೇ, ವಿನಯ್ ಅವರೇ, ಮತ್ತೆ ನಾವು ಕ್ರೈಸ್ತ ಧರ್ಮಕ್ಕೆ ಕೇಂದ್ರಿತವಾದ ಚರ್ಚೆ ಮಾಡ್ತಿದ್ದೀವಿ. ಇದನ್ನ ರಾಜಕೀಯ ಕ್ರಿಶ್ಚಿಯನ್ ಪಾಪ್ಯುಲೇಷನ್ ಕಡಿಮೆ ಆಗಿದೆ, ನಾನು ಓದಿದ್ದೀನಿ ಅದನ್ನ. ಬಟ್ ದಿಸ್ ಇಸ್ ನಾಟ್ ಅಬೌಟ್ ಕ್ರಿಸ್ಟಿಯಾನಿಟಿ ಅಲ್ಲ, ದಿಸ್ ಇಸ್ ನಾಟ್ ಅಬೌಟ್ ಕ್ರಿಸ್ಟಿಯಾನಿಟಿ ಅಲೋನ್. ಅದು ಪಾಯಿಂಟ್. ಎನಿವೆ ನೋಡಿ, ಪ್ರಶ್ನೆಗಳು ಹಲವಾರು ನನ್ನ ಹತ್ರ. ವಿನಾಯಕ್ ಅವರೇ, ನೀವು ಬಹಳ ಚೆನ್ನಾಗಿ ಮಾತನಾಡ್ತೀರಿ, ಮೊದಲನೇ ಬಾರಿ ಬಂದಿದ್ದೀರಿ, ನಿಮಗೆ ಸ್ವಾಗತ. ಮತ್ತೊಮ್ಮೆ ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಮಗೆ ಅವಕಾಶ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲ, ಡೆಮೋಗ್ರಫಿ ಬಗ್ಗೆ ಹೇಳ್ತಾ ಇದ್ರಿ, ಡೆಮೋಗ್ರಫಿ ಬಗ್ಗೆ ಹೇಳ್ತಾ ಇದ್ರಿ. ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಏನಾಗಿದೆ, ಕೇರಳದಲ್ಲಿ ಇವತ್ತು ಏನಾಗಿದೆ ನಾವು ನೋಡ್ತಾ ಇದ್ದೀವಿ. ಹಿಂದೂಗಳ ಕಗ್ಗೊಲೆ ಆಗ್ತಾ ಇದೆ. ಹಾಗಾಗಿ ಡೆಮೋಗ್ರಫಿ ಕಡಿಮೆ ಆಗ್ತಾ ಹೋದ್ರೆ ಹಿಂದೂಗಳಿಗೆ ಏನಿವತ್ತು ಶಾಂತಿ ರಾಷ್ಟ್ರ, ಜಾತಿ ರಾಷ್ಟ್ರ ಅಂತ ನಾವೇನು ಕರಿತಾ ಇದ್ದೇವೆ, ಇವೆಲ್ಲವೂ ಕೂಡ ಅಪ್ಲೈ ಆಗೋದು ಹಿಂದೂಗಳಿಗೆ ಮಾತ್ರ. ಯಾವ ಕ್ರಿಶ್ಚಿಯನ್ನರಿಗೂ ಅಪ್ಲೈ ಆಗೋದಿಲ್ಲ, ಯಾವ ಮುಸಲ್ಮಾನರಿಗೂ ಅಪ್ಲೈ ಆಗೋದಿಲ್ಲ.
ಹಾಗಾಗಿ ಡೆಮೋಗ್ರಫಿ ಕಡಿಮೆ ಆಗ್ತಾ ಹೋದ್ರೆ ಹಿಂದೂಗಳ ಕಥೆ ಏನಾಗುತ್ತೆ? ಇವತ್ತು ಪಾಕಿಸ್ತಾನದಲ್ಲಿ ಏನಾಗಿದೆ, ಹಿಂದೂಗಳ ಮೇಲೆ ಪ್ರತಿನಿತ್ಯ ಅತ್ಯಾಚಾರ ಆಗ್ತಾ ಇದೆ, ಕೊಲೆಗಳಾಗ್ತಾ ಇದೆ, ಅದರ ಸಂಖ್ಯೆ 1% ಇದೆ. ನಾವು ಕೂಡ ಪಾಕಿಸ್ತಾನದ ಜೊತೆ ಕಳ್ಕೊಂತೀವಿ ಅಷ್ಟೇನೆ. ಹೋಲಿಸ್ಕೊಳ್ಳೋದೇ ಭಾರತಕ್ಕೆ ಅಲ್ಲ, ಅವಮಾನ ಹೇಳ್ತಾ ಇರೋದು. ಅನ್ಕೋತೀನಿ ನಾನು. ಹೋಲಿಸ್ಕೊಳ್ಳೋದಲ್ಲ, ಇರೋ ನಾವು fact. we should ಹಾಗಾದ್ರೆ not ಏನಾದ್ರು compare, but anyway, ಹಿಂದೂಗಳು ನನ್ನ ಏನಾದ್ರು ಹತ್ರ ಸಮಯ demography- ಇದ್ದಿಷ್ಟೇ. ವಿನಯ್, thank you. demography answer ಅದು. ವಿನಯ್, ಥ್ಯಾಂಕ್ ಯು. ನಿಮ್ಮ ಅನಾರೋಗ್ಯದ ನಡುವೆ ಕೂಡ ನೀವು ಸಮಯ ಕೊಟ್ಟಿದ್ದೀರಿ, ಧನ್ಯವಾದ. ಸಿಂಥಿಯಾ ಮೇಡಮ್, ಥ್ಯಾಂಕ್ ಯು. ಇದು ಮೊದಲನೇ ಬಾರಿ, ಬಟ್ ಕೊನೆ ಬಾರಿ ಆಗಿರೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಈ ಚರ್ಚೆ ಇವತ್ತಿಗೆ ನಿಲ್ಲಿಲ್ಲ, ಕೋರ್ಟಿಗೂ ಹೋಗ್ತಿದೆ, ಇದು ಹಲವಾರು ತಿರುವುಗಳನ್ನ ಪಡೆಯೋದಿದೆ. ನಾವು ನೀವು ಮತ್ತೊಮ್ಮೆ ಚರ್ಚೆಗೆ ಸಿಗ್ತೀವಿ. ಥ್ಯಾಂಕ್ ಯು ನಿಮ್ಮ ಟೈಮಿಗಾಗಿ. ವಿನಾಯಕ್, ಧನ್ಯವಾದ ನೀವು ಬಂದಿದ್ದಕ್ಕೆ. ಐ ಆಮ್ ವೆರಿ ಸಾರಿ, ಐ ಹ್ಯಾವ್ ಓನ್ಲಿ ದ್ಯಾಟ್ ಮಚ್ ಟೈಮ್. ಮಧು ಅವರೇ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಪ್ರಶ್ನೆ ಇರೋದಿಷ್ಟೇ, ಜನಸಂಖ್ಯಾಶಾಸ್ತ್ರ ಒಂದು ಕಡೆ ಆದರೆ ಉದ್ದೇಶ ಏನಪ್ಪ ಈ ಮಸೂದೆದು? ಕಾಯ್ದೆಯಾಗಿ ಬಂದುಬಿಟ್ರೆ ಇದರ ದುರುಪಯೋಗದ ದುಷ್ಪರಿಣಾಮಗಳನ್ನ ಎದುರಿಸೋದಕ್ಕೆ ನಾವು ಸಿದ್ಧರಿದ್ದೇವಾ? ಸಮಾಜದ ಮೇಲೆ ಇಂತಹ ಕಾನೂನು ಬೀರೋ ಅಂತ ಪರಿಣಾಮವಾದರೂ ಏನು? ಇದ್ರ ಬಗ್ಗೆ ಯೋಚನೆ ಮಾಡಿ. ನೋಡ್ತೀರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.